ಇಲ್ಲಿ ಯಲ್ಲಾಪುರದಲ್ಲಿ ಒಮ್ಮೆ ನಮ್ಮ ಗೋವಿಂದ ಲಾಡ್ ಅನ್ನೋ ನನ್ನ ಹಳೆ ದೋಸ್ತ ಹಳೆಯಾಳದಲ್ಲಿದ್ದವ ನನಗೆ ನಾನು RSS ಅಲ್ಲಿ ಇದಕ್ಕೆ ಹೋಗುವಾಗ ಶಾಖೆಗೆ ಹೋಗುವಾಗ ಸಿಕ್ಕಾಗ ಇಲ್ಲಿ ಬಂದಿದ್ದವ ಯಲ್ಲಾಪುರದಲ್ಲಿ ಮದ್ಗುಂಡ್ ಡಾಕ್ಟರ್ ದವಾಖಾನೆ ಹತ್ರಲ್ಲಿ ಸಿಕ್ಕಿದ ಕೂಡಲೇ ನಾವು ಅವ್ರಿಗೆ ಕೇಳಿದೆ, ಅರೆ ಲಾಡಿ ಎಲ್ಲಿದ್ದೀಯಪ್ಪ ಅಂತ ಕೇಳಿದೆ. ನಾನು ಬೆಳಗಾವಿಯಲ್ಲಿದ್ದೇನೆ, ಆಯುರ್ವೇದ ಕೆಲಸ ಇದು ಕಾಲೇಜ್ ಮಾಡ್ತಾಯಿದ್ದೇನೆ, ಹೆಂಗಿದೆಯೋ ಅದು ಕೇಳಿದೆ. ಆವಾಗ ಚಲೋ ಇದೆ ಹಂಗಾದ್ರೆ ನೀ ಬೇಕಾದ್ರೆ ಮಾಡ್ಲಿಕ್ಕೆ ಅಡ್ಡಿಲ್ಲ ಅಂದ. ಆಯಿತು ಅಂದೆ. ನಾನು ಕಡೆ ಮೊದಲು ಸೀದಾ ಒಮ್ಮೆ ಹುಬ್ಳಿಗೆ ಹೋದಲ್ಲಿ ಅಲ್ಲಿ ಆಯುರ್ವೇದ ವಿದ್ಯಾಲಯದಲ್ಲಿ ಅಡ್ಮಿಷನ್ ಮಾಡಿಸಿದೆ. ಅದು ನನಗೆ ಸರಿ ಕಾಣಲಿಲ್ಲ. ಅಲ್ಲಿ ವ್ಯವಸ್ಥೆ ಎಲ್ಲ ನೋಡಿಕೊಂಡು ಅಲ್ಲಿ ಹೆಚ್ಚು ಬೆಡ್ ಇಲ್ಲ, ಏನಿಲ್ಲ, ಟ್ರೈನಿಂಗ್ ಇಲ್ಲ, ಏನಿಲ್ಲ ಹೆಚ್ಚು. ಅದೆಲ್ಲ ನೋಡ್ಕೊಂಡು ಹಳೆ ಕಾಲದಲ್ಲಿ ಅದು ಈಗ ಸ್ವಲ್ಪ ಸುಧಾರಣೆ ಆಗಿದೆ ಅಂತೆ ಬಿಡಿ, ಆ ಪ್ರಶ್ನೆ ಬೇರೆ. ಆದರೆ ಕಡೆಗೆ ನಾನು ಬೆಳಗಾವಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದ್ರು. ಇಂಟರ್ವ್ಯೂ ಬಂತು. ನಾನು ಒಬ್ಬನೇ ಬೆಳಗಾವಕ್ಕೆ ಬಸ್ ಸ್ಟ್ಯಾಂಡಿಗೆ ಇಳಿದು ಅಲ್ಲಿಂದ ಟಾಂಗಾದ ಮೇಲೆ ಹೋಗಿ ಖಾಸಬಾಗ್ ಆಯುರ್ವೇದ ಕಾಲೇಜಲ್ಲಿ ಅಡ್ಮಿಷನ್ನಿಗೆ ಅಲ್ಲಿ ಹೋದ ತನಕ ಲಾಯ್ಡಲ್ಲೇ ಭಾಗದಲ್ಲೇ ನಿಂತಿದ್ದ. ಒಂದೇ ಗಂಗಾಧರ ಕೇಳ್ದ, ಹೌದು ಲಾಡ್ ಅಂತಂದೆ. ಅಷ್ಟಾದ ಕೂಡಲೇ ಅದು ಇಂಟರ್ವ್ಯೂದಲ್ಲಿ ನಾವು ಹೋದೆ. ಎಲ್ಲ ಇದಾಯಿತು. ಕಡೆಗೆ ಅದು ಭಾಳ ಲೇಟ್ ಇಲ್ಲ, ಒಂದು ತಾಸು 2 ತಾಸಿನಲ್ಲಿ 3 ತಾಸಿನಲ್ಲಿ ಇಂಟರ್ವ್ಯೂ ಆದ ಕೂಡಲೇ 120 ಜನರ ಇಂಟರ್ವ್ಯೂ ಇತ್ತು. ನನಗೂ ಸೆಲೆಕ್ಷನ್ ಆಯ್ತು. ಅದರಲ್ಲಿ 2-3 ನಂಬರ್ ಸೆಲೆಕ್ಷನ್ ಆಯಿತು. ಆ ಸಂಸ್ಕೃತದೊಳಗೆ ಹೈಯೆಸ್ಟ್ ಮಾರ್ಕ್ಸ್ ಯಾರಿಗಿದೆ ಅವ್ರಿಗೆ ಸೆಲೆಕ್ಷನ್ ಆಗ್ತಿತ್ತು ಅವಾಗೆಲ್ಲ. ಯಾಕಂದರೆ ಆಯುರ್ವೇದ ಮೂಲ ಸಂಸ್ಕೃತದಲ್ಲೇ ಇರೋದಕ್ಕೆ ಆಯಿತು. ಅದರೊಳಗೆ 4.5 ವರ್ಷದ ಕೋರ್ಸು ನಾನು ಮಾಡಿದೆ, DSSC ಅಂಥೇಳಿ ಆಯುರ್ವೇದ ಕೋರ್ಸು. ಆದರೆ ಅದರೊಳಗೆ ಏನಿತ್ತು, ಒಂದು ಸಬ್ಜೆಕ್ಟ್ ಇತ್ತು ನಮಗೆ ಫೈನಲ್ ಇಯರಿಗೆ, ಮೆಡಿಕಲ್ ಜ್ಯೂರಿಸ್ಪ್ರುಡೆನ್ಸ್ ಮತ್ತು ಟಾಕ್ಸಿಕಾಲಜಿ. ಹಿಂಗೆ ಸ್ವಲ್ಪ ಇಂಗ್ಲೀಷ್ ಮೆಡಿಸಿನ್ ಸುಮಾರು ನಮಗೆ ಅದರಲ್ಲಿ ಅಭ್ಯಾಸ ಆಯಿತು. ಮತ್ತು ಆವಾಗ ಅಲ್ಲಿ ಸೂರ್ಯವಂಶನೊಬ್ಬರು ಸರ್ಜನರು ಇದ್ದರು, ಮತ್ತು ನಮ್ಮ ಚಪ್ಪನ್ಮಠ ಸರ್ ಅಂತೂ ಒಬ್ಬರು ಸರ್ ಇದ್ದರು. ಇದು ನಮ್ಮ ದೋಷಧಾತು ಮಲವಿಜ್ಞಾನ ಹೇಳ್ತಿದ್ರು ಅವರು. ಅವರೆಲ್ಲ ಸುಮಾರು ನಮಗೆ ಚಲೋ ಲೆಕ್ಚರ್ ಕೊಡ್ತಿದ್ರು. ಮತ್ತು ಸಂಗಡ ಈ ಮೆಡಿಕಲ್ ಜ್ಯೂರಿಸ್ಪ್ರುಡೆನ್ಸ್ನೊಳಗೆ ಎಲ್ಲ ಈ ಟಾಕ್ಸಿಕಾಲಜಿ ಮೆಡಿಸಿನ್ಸು, ಇಂಗ್ಲೀಷ್ ಮೆಡಿಸಿನ್ಸ್ ಕೆಲವೊಂದು ನಮಗೆ ಸ್ಟಡಿ ಆಗ್ತಿತ್ತು. ಟಾಕ್ಸಿನ್ ಸೈನ್ಸು ಅವ್ರಿಗೆ ಹೇಗೆ ಇದಕ್ಕೆ ಕೊಡಬೇಕು, ಅರ್ಸೆನಿಕ್ ಪಾಯ್ಸನ್ ತೊಗೊಂಡಾಗ ಹೆಂಗೆ ಮಾಡಬೇಕು, ಇಂಥವೆಲ್ಲ ನಮ್ಗೆ ಕೊಡ್ತಿದ್ರು ಅವರು ಟ್ರೈನಿಂಗು. ಅದು ನಮಗೆ ಸಿವಿಲ್ ಹಾಸ್ಪಿಟ್ಲೊಳಗೆ DSSC ಫೈನಲಿಗೆ 4 ವರ್ಷ ಆಗುವಾಗ ಫೈನಲ್ ಇಯರಿಗೆ ಒಂದು ತಿಂಗಳ 1.5 ತಿಂಗಳ ಇದಿತ್ತಲ್ಲಿ ಮಿಡ್ವೈಫ್ರಿ ಆ್ಯಂಡ್ ಗೈನಕಾಲಜಿ ಟ್ರೈನಿಂಗು ಅಲ್ಲಿ ಹಾಕಿದಾಗ ನಾನು ಈ ಡೆಲಿವರಿ ಕೇಸ್ಗಳನ್ನು ಒಂದು 5 ಕೇಸು 10 ಕೇಸು ಕಂಡಕ್ಟ್ ಮಾಡಲೇಬೇಕು ಅಂಥೇಳಿ ಮಾಡಿದ ರಿಪೋರ್ಟ್ ತರಬೇಕು ಅಂಥೇಳಿ ಒಂದು ರೂಲ್ಸ್ ಇತ್ತು ನಮ್ಮ ಇದರ ಫೈನಲ್ ಇಯರ್ದಲ್ಲಿ. ನಾನು ಅದನ್ನೆಲ್ಲ ರಿಪೋರ್ಟೆಲ್ಲ ಇದು ಮಾಡಿಕೊಂಡು ಅಲ್ಲಿ ಡೆಲಿವರಿ ಕೇಸ್ ಅಗ್ದಿ ಇಂಟ್ರೆಸ್ಟ್ನಿಂದ ನಾನು ಕಂಡಕ್ಟ್ ಮಾಡ್ತಿದ್ದೆ. ಅಲ್ಲಿ ಸೀನಿಯರ್ ಕುಲಕರ್ಣಿ ಮೇಡಮ್ ಅಂತ ಒಂದಿಬ್ಬರು ಇದ್ದರು. ಅವರು ಸ್ವಲ್ಪ ಆಯುರ್ವೇದ ಸ್ಟೂಡೆಂಟ್ಸ್ ಸ್ವಲ್ಪ ಹೇಳ್ಕೊಡ್ರಿ ಅಂತೇಳಿ ಪಾಪ ಹೇಳ್ತಿದ್ರು ಅವರು. ಪಾಪ ಅವರು ನಮಗೆ ಗೈಡ್ ಮಾಡ್ತಿದ್ರು. ಮತ್ತು ನರ್ಸುಗಳು ಭಾಳ ನಮ್ಗೆ ಗೈಡ್ ಮಾಡಿ ತೋರಿಸ್ತಿದ್ರು. ಅಲ್ಲಿ ನಮ್ಮ ತಳಬಡ ಗೊತ್ತಿರೋದಿಲ್ಲ, ತಿಳಿತಲ್ಲ. ಆ ವೇಳೆಯಲ್ಲಿ ಅವರು ಎಲ್ಲ ಹೆಲ್ಪ್ ಮಾಡಿದ್ದಾರೆ ನಮಗೆ. ಆ ಟೈಮ್ ಮುಗಿಸ್ಕೊಂಡು ಮುಗಿಸ್ಕೊಂಡ ಮೇಲೆ ಅಲ್ಲಿ 6 ತಿಂಗಳ ನಮ್ಮದು ಹೌಸ್ಮನ್ಶಿಪ್ ಮುಗಿಸ್ಕೊಂಡು ಸೀದಾ ನಾನು ಯಲ್ಲಾಪುರಕ್ಕೆ ಬರಬೇಕು ಹೇಳೋಷ್ಟೊದ್ರೊಳಗೆ ನಮ್ಮ ಗುತ್ಯಪ್ಪ ಡಾಕ್ಟ್ರು ಗುತ್ಯಪ್ಪ ಅಂಥೇಳಿ ಅವರು ಯಲ್ಲಾಪುರದಲ್ಲಿ ಮೊದಲು ಮೆಡಿಕಲ್ ಆಫೀಸರ್ ಇದ್ದವರು ಅವ್ರು ಕ್ಯಾದ್ಗೆಲ್ಲಿದ್ದರು ಅವಾಗ. ಕಡೆಗೆ ಗಂಗಾಧರ ನಾವೊಂದು ಅವ್ರಿಗೆ ಕೇಳಿದೆ, ಅವಾಗೆಲ್ಲ ಫೋನ್ ಸೌಕರ್ಯ ಇಲ್ಲ, ನೀನು ಅಲ್ಲಿ ಮುದ್ಬೇಕು ಕೂಡ ಅಲ್ಲೇ ಬಂದುಬಿಡು ಕ್ಯಾದ್ಗಿಗೆ, ನಾನು ಸ್ವಲ್ಪ ಟ್ರೈನಿಂಗ್ ಕೊಡ್ತೇನೆ ಅಂತ ಹೇಳಿದ್ರು ಅವರು. ಅದ್ರ ಮೇಲೆ ನಾನು ಕ್ಯಾದ್ಗಿಗೆ ಸೀದಾ ಹೋದೆ. ಅವಾಗ ಲ್ಯಾಂಡ್ ಫೋನ್, ಅವಾಗ ಈಗ ಫೋನು ಇಲ್ಲ, ಮೊಬೈಲೆಲ್ಲ ಇಲ್ಲ. ಅವಾಗ ಹೋಗಿ ಎಲ್ಲ ಇದು ಮಾಡಿಕೊಂಡು ಅಲ್ಲಿ ಒಂದು ಗುತ್ತೆಪ್ಪ ಡಾಕ್ಟ್ರು ಅಲ್ಲಿ ನಾಗಿನ ಮನೆ, ದೊಡ್ಡ ಮನೆ, ಅಲ್ಲೆಲ್ಲ ಇಷ್ಟು ಇದು ಅಲ್ಲಿ ಬಪ್ಪನಕೇರಿ ಅಲ್ಲಿ ಹೀಗೆಲ್ಲ ಭಾಳಷ್ಟು ಕಡೆಗೆ ಕೆಲವು ಪಾಯ್ಸನ್ ಕೇಸು, ಡೆಲಿವರಿ ಕೇಸು, ಅದನ್ನೆಲ್ಲ ಅವ್ರು ನಾನು ಕಂಡಕ್ಟ್ ಮಾಡೋದು ಭಾಳಷ್ಟು ಥೊರವಾಗಿ ಹೇಳ್ಕೊಟ್ರು. ಅವ್ರು ನಿಜವಾದ ಗುರು ನನಗೆ. ಕಡೆಗೆ ಅದ್ರ ಮೇಲೆ ಒಂದು ಸಲ ಏನಾಯಿತು, ನಾಗಿನ ಮೇಲೆ ಅವ್ರು ಫಾರ್ಸೆಪ್ ಹಾಕಿ ಡೆಲಿವರಿ ಮಾಡಿದರು. ಸೈಕಲ್ ಮೇಲೆ ಹೊಡ್ಕೊಂಡು ಹೋಗಿದ್ವಿ ನಾವು. ಸೈಕಲ್ ಮೋಟ್ರೆಲ್ಲ ಇಲ್ಲ. ಸೈಕಲ್ ಮೇಲೆ ಹೋದರೆ ಆ ಕಡೆ ರಸ್ತೆ ಬೇರೆ,
ಕಡೆಗೆ ಒಂದು ಆನೆ ದೊಡ್ಡ ಮನೆ ಅಲ್ಲಿ ಇದು ನಾಗಿನ ಮನೆ, ಅದು ಗಡಿ ಹತ್ತಿರ ನಾಗೇಂದ್ರ ಭಟ್ರ ಮನೆಯಲ್ಲಿ ಊಟ ಗೀಟ ಮಾಡಿಸ್ಕೊಂಡು ಕಡೆ ಬಂದ್ವಿ ನಾವು ಡೆಲಿವರಿ ಮುಗಿಸ್ಕೊಂಡು. ಅದ್ರ ಮೇಲೆ ಅಲ್ಲಿ ನಾವು ಬಂದ ಮೇಲೆ ಮರುದಿವಸ ಮುತ್ತೆ ಡಾಕ್ಟ್ರ್ ಏನಕ್ಕೂ ರಜೆ ಮೇಲೆ ಹೋಗ್ಬಿಟ್ರು ನನ್ನ ದವಾಖಾನೆ ಬಿಟ್ಟು. ನಾನು ಬಂದರು, ಬೆಳಿಗ್ಗೆ ಬಂದು ಪೇಷಂಟು ಹೇಳಿದರು, ಡಾಕ್ಟ್ರೆ ನಿನ್ನಿಂದ ಮೂತ್ರ ಆಗಿಲ್ಲ ಅಂಥೇಳಿ. ಅಯ್ಯೋ ರಾಮ, ಏನು ಮಾಡಬೇಕಪ್ಪ ನಾನು ಅಂದೆ. ಕಡೆಗೆ ಸೀದಾ ಸೈಕಲ್ ಹೊಡ್ಕೊಂಡು ನಾ ಹೋದೆ. ಅಲ್ಲಿ ಡಾಕ್ಟ್ರ್ ಹೇಳ್ದ ಪೇಷಂಟ್ ಉಳಿಬೇಕಲ್ಲ. ಅದ್ರ ಮೇಲೆ ಹೋದ ಕೂಡಲೇ ಕಡೆಗೆ ಹೋಗಿ ಕ್ಯಾಥೆಟರ್ ಹಾಕಿ ಅವಳಿಗೆ ಮೂತ್ರ ಎಲ್ಲ ತೆಗೆದು ಕಡೆ ಮತ್ತೆ ಮೂತ್ರ ಕಟ್ಟಿದರೆ ಮತ್ತೆ ಬರೋದು ಕಷ್ಟ ಅಲ್ಲ, ಅಷ್ಟು ದೂರ ಸೈಕಲ್ ಹೊಡ್ಕೊಂಡು. ಹೀಗಾಗಿ ಅಲ್ಲೆಲ್ಲ ಇಂಜೆಕ್ಷನು ಅವು ಎಲ್ಲ ಕೊಟ್ಟು ಅವರಿಗೆ. ಆಗಿನ ಕಾಲದಲ್ಲಿ ಪೆನ್ಸಿಲ್ ಯುಗ ಅದು, ಈಗ ನಂಗಲ್ಲ. ಈಗ ಪೆನ್ಸಿಲ್ ಕೊಡ್ಲಿಕ್ಕೆ ಹೆದರಿಕೆ ಆಗ್ತದೆ, ಪೆನ್ಸಿಲ್ ಕೊಡೋದಿಲ್ಲ ಈ ಜನ, ಅಂದರೆ ರಿಯಾಕ್ಷನ್ ಭಾಳ ಆಗ್ತದೆ ಅಂತೇಳಿ. ಕಡೆಗೆ ಅದು ಆ ವೇಳೆಯೊಳಗೆ ಕ್ಯಾಥೆಟರ್ ಮೂತ್ರ ತೆಗೆದೆ. ಮತ್ತು ಅವ್ರು ನಾಗೇಂದ್ರ ಭಟ್ರ ಮನೇಲಿ ಮನ್ಕೊಂಡೆ, ನಾಳೆ ಬೆಳಗ್ಗೆ ತನಕ ಮೂತ್ರ ಆಗ್ತಿದೆ, ಇಲ್ಲ ನನಗೆ ಬಂದು ಹೇಳ್ರಿ, ಮೂತ್ರ ಆದರೆ ನಾನು ತಾನೇ ಮೂತ್ರ ಆದರೆ ನಾ ಮತ್ತೆ ಹೋಗ್ತೇನೆ, ಅದೇ ಮತ್ತೊಮ್ಮೆ ಬಂದು ಹೋಗ್ತೇನೆ ಅಂತ ಹೇಳಿದ್ದೆ. ಕಡೆಗೆ ಅದಾದಮೇಲೆ ಆಯಿತು ಅಂದೆ. ಸೀದಾ ಅವ್ರು ಬಂದು ಹೇಳಿದರು ಬೆಳಿಗ್ಗೆ, ಮೂತ್ರ ಆಯಿತು ಡಾಕ್ಟ್ರೇ, ತೊಂದರೆ ಇಲ್ಲ ಅಂತ ಹೇಳಿದರು. 2 ಸಲ ಮೂತ್ರ ಆಯಿತು ರಾತ್ರಿ ಅಂತೇಳಿ. ಅಷ್ಟಾದಮೇಲೆ ನಾನು ಖುಷಿ ಆಯಿತು, ಮದುವೆ ಸೈಕಲ್ ಹೊಡ್ಕೊಂಡು ಬಂದೆ. ಈ ರೀತಿ ಎಷ್ಟು ಘಟನೆಗಳು ಅಂತ ವೇಳೆ ನಮ್ಮ ಮೇಲೆ ಜವಾಬ್ದಾರಿ ಬಿದ್ದಾಗ ನಮಗೆಷ್ಟು ಅದರ ಬಗ್ಗೆ ಧೈರ್ಯ ಬಂದಿರ್ತದೆ. ಒಂದು ಸಲ ಇಲ್ಲಿ ಹಾಗೆ ಆಗಿತ್ತು. ಅಲ್ಲ, ಆನಂತರ ನೀವು ಅಲ್ಲಿ ಸೇವೆ ಮುಗಿಸಿ ಯಲ್ಲಾಪುರಕ್ಕೆ ಬಂದ್ರೆ ಆನಂತರ ಪ್ರಾಕ್ಟೀಸಿಗೆ? ಯಲ್ಲಾಪುರಕ್ಕೆ ಇಲ್ಲಿ ಪ್ರಾಕ್ಟೀಸಿಗೆ ಬಂದೆ. ಉದ್ಘಾಟನೆಗೂ ಗುಟ್ಟೆ ಡಾಕ್ಟ್ರಿಗೆ ಕರೆದಿದ್ದೆ ನಾನು. ಅವ್ರು ಬಂದಿದ್ದರು, ಎಲ್ಲ ಉದ್ಘಾಟನೆ ಮಾಡಿ ಇದು ಮಾಡಿ ಹೋದರು, ಒಳ್ಳೆಯದಾಗಲಿ ಅಂತ ಹೇಳಿದ್ರು ಅವರು. ಅದ್ರ ಮೇಲೆ ನಾನು ಇಲ್ಲಿ ವೃತ್ತಿ ಜೀವನ ಆರಂಭಿಸಿದೆ. ಪ್ರಥಮವಾಗಿ ನಾನು ಕೊರಸೆಗೆ ಅಣ್ಣಪ್ಪ ಕಾಯ್ಟ್ಕರ್ ಅಂತಿದ್ದಾರೆ ಅವರು. ಅಣ್ಣಪ್ಪ ಕಾಯ್ಟ್ಕರ್ ಅಂತಿದ್ದರೆ ಅವರಿಗೆ ಒಂದು ಅಲ್ಲಿ ಏನಾಗಿತ್ತು ಕೇಳಿದ್ರೆ, ಅಣ್ಣಪ್ಪ ಅವ್ರದ್ದು ಒಂದು ಹರಾವರಿಯೊಳಗೆ ಒಂದು ಕಮಲಾ ಅನ್ನೋ ಒಂದು ಹೆಂಗಸಿಗೆ ಅರ್ಧಂಬರ್ಧ ಅಬಾರ್ಷನ್ ಆಗಿತ್ತು. ಪೇಷಂಟ್ ಸೀರಿಯಸ್ ಇತ್ತು. ಅವಾಗೇನು ಮಾಡೋದಪ್ಪ ಅಂತ ಹೇಳಿದೆ. ಕಡೆಗೆ ಬಂದ ಅಣ್ಣಪ್ಪ, ಹಿಂಗೆ ಬಂದ ಕಡಿ ರಸ್ತೆ ಕೊಡಿಸೋದು 8-9 ಮೈಲಿಗೆ ಸೈಕಲ್ ಹೊಡ್ಕೊಂಡು ಹೋದೆ. ಅಣ್ಣಪ್ಪ ನಾಯ್ಕ ಕಾಯ್ಟ್ಕರ್ ಮತ್ತು ನಾನು. ಅದಾದಮೇಲೆ ಸೀದಾ ಅಲ್ಲಿಂದ ಅವರಿಗೆಲ್ಲ ಅಲ್ಲಿ ಇದು ಮಾಡಿ ಟ್ರೀಟ್ಮೆಂಟ್ ಹಾಕಿ ಡ್ರಿಪ್ ಹಚ್ಚು ಎಲ್ಲ ಮಾಡಿಕೊಂಡು ಸ್ವಲ್ಪ ಆರಾಮಾಯ್ತದು. ಎಲ್ಲ ಅಬಾರ್ಷನ್ ಇದ್ದದ್ದು ಪೂರ ಅರ್ಧಂಬರ್ಧ ಇದ್ದದ್ದು ಹೋಯಿತು, ಸುಸ್ತಾಗಿದ್ದು ಕಡಿಮೆ ಆಯಿತು. ಹೀಗಾಗಿ ಅದು ನನಗೆ ವೃತ್ತಿ ಜೀವದ ಫಸ್ಟ್ ಅದು ಚಾರಂಪಾರ ಮಾಡಿದ್ದು. ಅದಾದಮೇಲೆ ಸೀದಾ ನಮ್ಮ ಒಂದು ಗೌಳಿ ಹೆಂಗಸಿಗೆ ಕಾರ್ಕುಂಡಿಯಲ್ಲಿ ಡೆಲಿವರಿ ಆಗಿ 2-3 ದಿವಸ ಆಗೋದಿಲ್ಲ ಅಂಥೇಳಿ 2-3 ದಿವಸದಿಂದ ಅವ್ರು ಗುದ್ದಾಡ್ತಾಯಿದ್ರು. ಮಗು ಒಂದು ತಲೆ ಸಿಕ್ಕದಾದರೆ ಬರೋದಿಲ್ಲ. ಕಡೆಗೆ ಆದಮೇಲೆ ನಾವು ಹೋಗಿ ಎಲ್ಲ ಔಷಧಿ ಇದು ಮಾಡಿ ಇಂಜೆಕ್ಷನ್ ಕೊಟ್ಟು ಹೆರಿಗೆ ಇದು ಮಾಡಿ ಗ್ಲುಕೋಸ್ ಹಚ್ಚು ಇದು ಮಾಡಿ ಅವಾಗ ಡೆಲಿವರಿ ಮಾಡಿಸಿದ್ದೆ. ಅಲ್ಲ, ಆವಾಗಿನ ಪರಿಸ್ಥಿತಿ ಏನು ಅಂತಂದ್ರೆ ಎಲ್ಲ ಸೈಕಲ್ ಹೊಡ್ಕೊಂಡು ಹೋಗ್ಬೇಕು, ಅವರಿಗೂ ವಾಹನ ಇಲ್ಲ, ಅವರನ್ನು ರೀಚ್ ಆಗಲಿಕ್ಕೆ ವೈದ್ಯರಿಗೂ ವಾಹನ ಇಲ್ಲ. ನಾನು ಸೈಕಲ್ ಹೊಡ್ಕೊಂಡು ಹೋಗಿದ್ದೆ. ಅಲ್ಲಿ ಅದ್ರ ಮೇಲೆ ಹೋಗುವಂಗಿಲ್ಲ. ಅಲ್ಲಿ ಇಷ್ಟಿಷ್ಟು ಹುದ್ಲು, ಚಪ್ಪಲ್ ಒಂದು ಕಡೆಗೆ, ನಾವು ಒಂದು ಕಡೆಗೆ. ಅಲ್ಲಿಂದ ಎಳವಳ್ಳಿ ನಿಮ್ಮದು ಪಾಣಿಗುಂಡಿ ಅದೆಲ್ಲ ಪೂರ ಅರ್ರಲ್ಲಿ ಹೋಗೋದೇ ರಸ್ತೆ. ಈ ಕಡೆ ವಜ್ರಳ್ಳಿ ಬೀಗಾರದ ಮುಂದಿನ ಕತೆ ಹೇಳ್ತೇನೆ. ಅದಾಯ್ತಾ. ಅದಾದಮೇಲೆ ಇಷ್ಟೆಲ್ಲ ಜೀವನ ಅಲ್ಲಿಂದಷ್ಟು ಗೌಳಿಯರ್ದ ಫಸ್ಟ್ ವೃತ್ತಿ ಆಯಿತಾ. ಅದ್ರ ಮೇಲೆ ಏನಾಯ್ತು ಕೇಳಿದ್ರೆ, ಇಲ್ಲಿ ವಜ್ರಳ್ಳಿ ಬೀಗಾರಲ್ಲೆಲ್ಲವ ಆಗೂ ಪರಿಸ್ಥಿತಿ ಹೀಗೆ. ಆವಾಗೂ ಘಟ್ಟ ಹಿಡಿದು ಹೋಗಬೇಕು, ನಡೆದು ಹೋಗಬೇಕು, ಒಂದು ಹೋಗ್ಲಿಕ್ಕೆ ಜಾಗ ಇಲ್ಲ ಸರಿಯಾಗಿ, ಸಣ್ಣ ಸಣ್ಣ ಇಕ್ಕಟ್ಟು ರಸ್ತೆ. ಆ ವೇಳೆಗೆ ನಾನು ಸಿಮನಹಳ್ಳಿವರೆಗೆ ಇದ್ರ ಮೇಲೆ ಹೋಗಿ ಎಸ್ ಟಿ ಗಾಡಿ ಮೇಲೆ ಹೋಗಿ, ಎಸ್ ಟಿ ಇತ್ತು ಅವಾಗ, ಎಸ್ ಟಿ ಗಾಡಿ ಮೇಲೆ ಹೋಗಿ ನಾನು ಅಲ್ಲಿಂದ ಬರಬಳ್ಳಿವರೆಗೆ ನಡೆದು ಹೋಗಿದ್ದು ಉಂಟು. ನಡ್ಕೊಂಡೇ ಹೋಗೋದು ಬರಬಳ್ಳಿಗೆ ಹೋಗಿ ಅಲ್ಲಿ ಒಂದು ಸಲ ಒಂದು ಡಿಲಿವರಿ ಆಗದೆ ಇತ್ತು, ಅದನ್ನು ಡೆಲಿವರಿ ಮಾಡಿ ಬಂದಿದ್ದು ಉಂಟು. ಅಲ್ಲಿಂದ ನಿಮ್ಮ ತಾರಗಾರ ಬೀಗಾರು ಅದು ಮತ್ತು ಹಾಗೆ ಒಂದು ಸಲ ಇದು ನಮ್ಮ ಬೀಗಾರಲ್ಲಿ ನಮ್ಮದು ಕಲ್ರಾಮ ಅಂತಿದ್ದಾನೆ. ಕಲ್ರಾಮ ಅವ್ನು ಹೆಂಡ್ತಿ ಒಮ್ಮೆ ನನ್ನ ತಪಾಸಿಗೆ ಬಂದಿತ್ತು. ಬಂದಾಗ ನೋಡಿದರೆ ಅದು ಹೊಟ್ಟೆ ಎಲ್ಲ ನೋಡಿಕೊಂಡು, ಕಲ್ರಾಮ 2 ಇದ್ದಂಗೆ ಕಾಣ್ತಲ್ಲೋ ಅಂದೆ ನಾನು. ಅವಾಗೆಲ್ಲ ಸ್ಕ್ಯಾನಿಂಗ್ ಇಲ್ಲ. 2 ಇದ್ದಂಗೆ ಕಾಣ್ತಲ್ಲೋ ಅಂದೆ. ಕಡೆಗೆ ಹೌದು ನೋಡೋ ತನಕ 2 ಹೋಗೋ ತನಕ ಡೆಲಿವರಿಗೆ ನೋವು ಚಾಲು ಆಯಿತು. ಮಧ್ಯರಾತ್ರಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದರು.
ಹೋಗೋ ತನಕ ಹಸಿಗೆ 2 ಇದ್ದದ್ದು ಕಡೆ ನೋಡಿದೆ, 1 ಡೆಲಿವರಿ ಆಯಿತು, 2ನೇ ಡೆಲಿವರಿ ಆಯಿತು, ಮತ್ತೊಂದು ಉಂಟು 3 ಶಿಶು. 3 ಶಿಶು. ಒಂದು ಸ್ವಲ್ಪ ಪ್ರಿಮೇಚರ್ ಅದು, ಅಂದರೆ 7-7.5 ತಿಂಗಳಾಗಿತ್ತು ಅದಕ್ಕೆ. ಎಲ್ಲ ಹುಟ್ಟಿದ ಕೂಡ ಸ್ವಲ್ಪ ಕ್ಯಾನಿದ್ರು, ಅಲ್ಲೇ ತೀರ್ಕೊಂಡು. 3 ಶಿಶು ಎಣ್ಣೆ ಇತ್ತು, 3 ಶಿಶು ತೀರ್ಕೊಂಡ್ಬಿಡ್ತು ಪಟಕ್ನೆ. ಕಡೆಗೆ ಅಷ್ಟಾದರೆ ಪ್ಲಾಸೆಂಟ ಇಷ್ಟು ದೊಡ್ಡ ಹೊಟ್ಟೆಯಲ್ಲಿ ಪ್ಲಾಸೆಂಟ ಎಷ್ಟು ದೊಡ್ಡ ಇರ್ಬೋದು, ಭಾಳ ದೊಡ್ಡ ಇರ್ತದೆ ಪ್ಲಾಸೆಂಟ. ಅಂದರೆ ಮಲಮೂತ್ರ ಅಂತಾರೆ ನಮ್ಮ ಹಳ್ಳಿಯಲ್ಲಿ. ಕಡೆಗೆ ಅದೇನಾಯ್ತು ಕೇಳಿದ್ರೆ, ಆ ಬ್ಲೀಡಿಂಗ್ ನೋಡಿಕೊಂಡು ಅದಕ್ಕೆ ಪಲ್ಸ್ ಕೊಲಾಪ್ಸ್ ಆಗ್ತಾ ಬಂದುಬಿಡ್ತು. 2-3 ಡ್ರಿಪ್ ಹಚ್ಚಿದ್ರು ಇನ್ನು ಕಂಟ್ರೋಲ್ ಬರಲಿಲ್ಲ. ಅದು ಯಾವ ಇಂಜೆಕ್ಷನ್ ಹಾಕಿದ್ರು ಕಂಟ್ರೋಲ್ ಬರಲಿಲ್ಲ. ಕಡೆಗೆ ಏನು ಮಾಡೋದಪ್ಪ ಅಂದೆ. ಆವಾಗ ಸೀದಾ ಹೊಸ್ಕೊಂಡು ಬಂದರು ಅವರು ಎಣ್ಣೆ ತನಕ ಮೇಲೆ. ಬಂದೆ ಉಡುಪಿ ಭಟ್ರ ಕಾರಿತ್ತು. ಆಗೊಂದು ಉಡುಪಿ ಭಟ್ರ ಕಾರಿ ಕಡೆಗೆ ಅವರು ಎಲ್ಲಿಂದ ಬಂದು ಸೈಕಲ್ ಮೇಲೆ ಬಂದು ವಜ್ರಳಿಂದ ಬಂದು ಕರ್ಕೊಂಡು ಹೋಗಿ ಅಲ್ಲಿ ಉಡುಪಿ ಭಟ್ರ ಕಾರ್ ಬಂದು ಅವ್ರು ಮತ್ತೆ ಅಲ್ಲಿ ಹೊರ್ಸ್ಕೊಂಬಂದರು. ಹೊರ್ಸ್ಕೊಂಬರೋ ತನಕ ಅಂದರೆ ಕಡೆಗೆ ನಾನು ಸ್ವತಃ ಹೋದೆ ಆ ಕಾರ್ನಲ್ಲಿ ಹೋಗಿ ಕಡೆಗೆ ಅಲ್ಲಿ ಆರ್ ವಿ ಪಟೇಲ್ ನರ್ಸಿಂಗ್ ಹೋಗಿ ಹೋಗೋ ತನಕ ಪಲ್ಸ್ ರೇಟ್ ಬರೀ 30-32 ಇತ್ತು. ಕಡೆಗೆ ಅವ್ರು ಓದ್ಕೊಳ್ಳಿ ಪಾಪ ಅಡ್ಮಿಷನ್ ಡಾಕ್ಟರ್ ಮಾಡಿಕೊಂಡು ಅದಕ್ಕೆಲ್ಲ ರಕ್ತ ಎಲ್ಲ ಕೊಟ್ಟು ಇದು ಮಾಡಿ ವ್ಯವಸ್ಥೆ ಮಾಡಿದ್ದು. 4-5 ದಿವಸ ಮತ್ತೆ ಭೇಟಿ ಆಗ್ಲಿಕ್ಕೆ ಹೋದೆ. ಅಲ್ಲಿ ಅಡ್ಮಿಷನ್ನೇ ಇತ್ತದು, ಆರಾಮಾಗತ್ತೆ. ಅಲ್ಲ, ಇದು ಒಂದು ಕತೆ. ಮೂಲ ಸೌಕರ್ಯಗಳಿಲ್ಲದೆ ನಡ್ಕೊಂಡು ಹೋಗೋದು, ಸೈಕಲ್ ಮೇಲೆ ಹೋಗೋದು, ಆ ರೀತಿಯ ಪರಿಸ್ಥಿತಿ ಒಂದು. 2ನೇದಾಗಿ ಅವ್ರ ಆರ್ಥಿಕ ಪರಿಸ್ಥಿತಿಯೂ ಅದೇ ರೀತಿ. ವೈದ್ಯರು ಏನು ಚಾರ್ಜ್ ಹೇಳ್ತಾರೋ ಅದ್ರ ಕೊಡುವಂಥ ಪರಿಸ್ಥಿತಿಯಲ್ಲೂ ಅವ್ರು ಇರೋದಿಲ್ಲ. ಆ ರೀತಿಯ ಕತೆ. ಅದಕ್ಕೂ ಒಂದು ಕತೆ ಇದೆ. ಅದು ಏನಾಗಿದೆ ಕೇಳಿದ್ರೆ, ಒಂದು ಸಲ ನಮ್ಮ ತಂದೆಯವರು ಯಲ್ಲಾಪುರಕ್ಕೆ ಇದು ಬಂದಾಗ ನಮ್ಮ ತಾಯಿಯವರು ಇಲ್ಲಿ ನಮ್ಮ ಹಿಟ್ಟಿನ ಬೇಲಿಗೆ ನಟ್ಟಿ ಹಾಕ್ಲಿಕ್ಕೆ ಬಂದಿದ್ದರು. ಇಲ್ಲಿಂದ ಹಳಿಯಾಳದಿಂದ ಬಂದಾಗ ಏನಾಯ್ತು ಕೇಳಿದ್ರೆ, ಅವರು ಎಷ್ಟು ಹೊತ್ತಿಗೆ ಎಚ್ಚರ ತಪ್ಪಿಡೋದು ಅಂತ ಇವ್ರು ಹೋಗಿತ್ತು ಅವರಿಗೆ. ಆವಾಗ ಒಂದು ಸಲ ಏನಾಯಿತು ಅಂದರೆ, ಸ್ವಲ್ಪ ಎಚ್ಚರ ತಪ್ಪಿ ಏನೋ ಅಶಕ್ತತೆಯಿಂದನೋ ಬಂತು. ಅವಾಗ ಯಲ್ಲಾಪುರದಲ್ಲಿ ನಮ್ಮ ಪುಟ್ಟ ಹೆಗ್ಡೆಯರು ಅವ್ರು ಅವ್ರು ಡಾಕ್ಟ್ರ್ ಅಂತಿದ್ರು, ಬಿಡಿ ಅವ್ರ ಹೆಸರು ಹೇಳೋದಿಲ್ಲ. ಅವರು ಇಲ್ಲ, ಈಗ ಪುಟ್ಟ ಹೆಗ್ಡರು ಇಲ್ಲ. ಹೋದರು, ಹೋಗ್ಕೊಂಡೆಲ್ಲ ಔಷಧಿ ಇದು ಮಾಡಿದರು. ಹೋಗೋ ತನಕ ಸ್ವಲ್ಪ ಎಚ್ಚರ ಬಂದದ್ದು ಅದಕ್ಕೆ, ಹಾಗೆ ಆಗ್ತಿತ್ತು ಅದಕ್ಕೆ. ಫಿಟ್ಸ್ ಏನಲ್ಲ ಅದು. ಕಡೆಗೆ ಅಷ್ಟಾದಮೇಲೆ ಬಂದರು. ಅವರು ಹೋದ ಕೂಡಲೇ ಚಾರ್ಜ್ ಎಷ್ಟು ಅಂತ ಕೇಳಿದ್ರು. ಆವಾಗಿನ ಕಾಲದಲ್ಲಿ 40 ರೂಪಾಯಿ ಕೊಡಬೇಕು ಅಂತಂದ್ರು ಅವರು. ನಾ ಪೇಟೆ ಬಂದು ಕೊಡ್ತೇನೆ ಅಂತ ಹೇಳಿದ್ರು ಭಾಗವತರಲ್ಲಿ. ಅಂದರೆ ಹಳ್ಳಿ ಭಟ್ರು ಇದ್ದಾರಲ್ಲ ಮನೆಯಲ್ಲಿ, ನಮ್ಮ ನಾಣಪಚ್ಚಿ ಅಂತಿದ್ದ ಅವಾಗ, ನಾಣಿರಪ್ಪ ಅಂಥೇಳಿ ಅವಿದ್ದ. ಕಡೆಗೆ ಅವರು ಪೇಟೆ ಬಂದು ಕೊಡ್ತೆ, ಭಾಗವತರಲ್ಲಿ ದುಡ್ಡು ಇಸ್ಕೊಂಡು ಕೊಡ್ತೆ ಅಂತಂದ. ಅಂದ ಕೂಡಲೇ ಹಂಗೆ ಆಗೋದಿಲ್ಲ, ದುಡ್ಡು ಕೊಟ್ವಿ ನಾನು ಹೇಳೋದಿಲ್ಲ ಅಂದರು. ಅವಾಗ ಪಾಪ ನಮ್ಮ ತಂದೆಯವರಿಗೆ ಕಿಸೆಯಲ್ಲಿ ಏನೋ ನಸೀಬಕ್ಕೆ ಪಗಾರ ಆಗಿನ ಕಾಲದಲ್ಲಿ 60 ರೂಪಾಯಿ ಇತ್ತು, ಬಂದಿದ್ದು ಕಿಸೆಯಲ್ಲಿ ಇಟ್ಕೊಂಡಿದ್ರು ಅವರು. ಬರುವ ಪಗಾರ ಹಾಕ್ಕೊಂಡೇ ಬಂದಿದ್ದರು. ಹಾಕೊಂಬಂದರೆ ಒಂದು 40 ರೂಪಾಯಿ ಕೊಟ್ಟು ಕೈ ಮುಗಿದ್ರು. ಕಡೆ ಆವತ್ತೇ ನಾವು ವಿಚಾರ ಮಾಡಿದೆ. ನನ್ನ ತಂದೆಯವ್ರು ಹೇಳಿದ್ರಿ ಈ ಕತೆ ಹೇಳಿದ್ಕೊಂಡು ನಾನು ಆವತ್ತೇ ವಿಚಾರ ಮಾಡಿದೆ, ನಾಜ್ ಪಕ್ಷ ವೈದ್ಯ ಆದರೆ ನೀನು ರೊಕ್ಕ ಇಟ್ಟೇ ಹೊರಗೆ ಬೀಳಪ್ಪ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳೋದಿಲ್ಲ ಅಂತ ಮನಸ್ಸಿನಲ್ಲಿ ಆವತ್ತೇ ಪ್ರತಿಜ್ಞೆ ಮಾಡಿಬಿಟ್ಟೆ. ಅದನ್ನು ವೃತ್ತಿಯುದ್ದಕ್ಕೂ ನೀವು ನಡ್ಸ್ಕೊಂಡು ಬಂದ್ರಿ ಕೂಡ. ಹೌದೌದು. ಈಗ ಇದು ಅವರ ವೃತ್ತಿ ಬದ್ಧತೆಯ ಒಂದು ಉತ್ತಮ ನಿದರ್ಶನ. ಸೊ ಅಂಥ ಕೇಸ್ಗಳು ಎಷ್ಟೋ ಗೌಳಿ ಜನ, ಇವರು ಸಿದ್ಧಿಗಳು ಯಾರ್ಯಾರೋ ಬಂದವರು, ಆರ್ಥಿಕವಾಗಿ ಭಾಳ ಹಿಂದುಳಿದವರು, ಅವರಿಗೆ ಹಣಕಾಸಿನ ವಿಷಯ ಮುಖ್ಯ ಅಲ್ಲವೇ ಅಲ್ಲ, ಅವರಿಗೆ ಟ್ರೀಟ್ಮೆಂಟ್ ಕೊಡೋದೇ ಮುಖ್ಯ ಅಂತ ಪರಿಗಣಿಸಿದವರು ನೀವು ವೃತ್ತಿ ಉದ್ದಕ್ಕೂ. ನಾನು ಜೀವನದಲ್ಲಿ ಫಸ್ಟ್ ನಾವು ವಿಚಾರ ಮಾಡಿದ್ದು, ಜೀವನದ ಕಡೆ ಯಾವ ಮನುಷ್ಯ ಇರ್ತಾನಲ್ಲ ಸಮಾಜದಲ್ಲಿ, ಅವನಿಗೆ ಮೊದಲು ಟ್ರೀಟ್ಮೆಂಟ್ ಸಿಗಬೇಕು. ಅದು ನೀವು ವೈದ್ಯರಾಗಿದ್ದಕ್ಕೆ ಸಾರ್ಥಕ ಅಂತ ಪರಿಗಣಿಸಿದ್ ನೀವು ಅದಕ್ಕೆ ಆ ವಿಷಯಕ್ಕೆ. ಲೇಮನ್ ಮಸ್ಟ್ ಬಿ ಟ್ರೀಟೆಡ್ ಫಸ್ಟು. ಹೀಗಾಗಿ ನಾನು ಆರ್ಥಿಕ ಬಗ್ಗೆ ಅದರ ವಿಚಾರ ಮಾಡಿಲ್ಲ. ಆದರೆ ಈಗಿನ ನಸೀಬಕ್ಕೆ ಆರ್ಥಿಕವಾಗಿ ಎಲ್ಲರೂ ಸುಧಾರಿಸ್ಕೊಂಡಾರೆ. ಗೌಳಿಯವ್ರಿರಲಿ ಸಿದ್ಧಿಯವ್ರಿರಲಿ ಎಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಬೇಕಷ್ಟು ಪಗಾರ ಸಿಗ್ತದೆ. ಆದರೆ ಅವರು ಚಟಕ್ಕೆ ಬಿದ್ದು ಈಗ ಹಾಳು ಮಾಡ್ಕೊಂಡ್ರೆ ಅಲ್ಲದಿದ್ದರೆ ಆರ್ಥಿಕವಾಗಿ ಯಾರು ಅಷ್ಟು ಹಿಂದುಳಿದಿಲ್ಲ. ಈಗಿನ ಪರಿಸ್ಥಿತಿ ಬೇರೆ, ಆಗಿನ ಪರಿಸ್ಥಿತಿಯೇ ಬೇರೆ. ಮತ್ತೆ ನೀವು ನಿಷ್ಠುರವಾದಿಗಳು ಆಗಿದ್ರಂತೆ. ಅಂದರೆ ಕೆಲವ್ರ ವಿಷಯಕ್ಕೆ ನೀ ಎಣ್ಣೆ ಕುಡಿತ ಹೇಳಾದ್ರೆ ನನ್ನ ಹತ್ರ ಬರಲೇಬೇಡುವ ನಾಳೆಗಿನಿಂದವ ಅಂತೇಳಿ ಹಂಗೆ ಹೇಳಿದ್ದುಂಟು. ಕರೆಕ್ಟ್. ಅಂದರೆ ವಿಷಯ ಮತ್ತೇನಲ್ಲ, ಅವರ ಜೀವನ ಮಟ್ಟ ಸುಧಾರಿಸಲಿ, ಅವರು ಒಳ್ಳೆ ಆರೋಗ್ಯಯುತ ಜೀವನ ನಡೆಸಲಿ ಅನ್ನುವ ದಿಶೆಯಲ್ಲಿ. ಹೌದು, ಹಾಗೆ ಹೇಳಿದ್ದುಂಟು. ಮತ್ತು ಅದರಿಂದ ನಿಮ್ಗೆ ಏನೇನು ತೊಂದರೆ ಆಗ್ತದೆ, ಲಿವರ್ ಎಷ್ಟು ಫೇಲ್ ಆಗ್ತದೆ, ಲಿವರ್ಗೆ ಏನು ತೊಂದರೆ ಆಗ್ತದೆ, ನಿಮ್ಮ ಮಕ್ಕಳ ಮುಂದೆ ಪರಿಸ್ಥಿತಿ ಏನು ಹೇಳುವಾಗ ನಾನು ಸಾಕಷ್ಟು ಅವ್ರಿಗೆ ತಿಳುವಳಿಕೆ ಕೊಡ್ತಿದ್ದೆ. ಮತ್ತೆಷ್ಟೋ SITs ನೀರು ತುಂಬಿದ್ದವರಿಗೆ ಹೊಟ್ಟೆಯಲ್ಲಿ ನೀರು ತುಂಬ್ತಿತ್ತು, ಅವ್ರು ನೀರು ತೆಗಿತಿದ್ದೆ ನನ್ನ ಹೊಟ್ಟೆಯಲ್ಲಿ.
ಎಸೈಟಿಸು ಅಂಥದ್ದಾಗ ಎಷ್ಟೋ ಕೇಸುಗಳು ಮತ್ತು ಎಸೈಟಿಸ್ ಆದವ್ರು ಬದುಕೋದು ಭಾಳ ಕಡಿಮೆ ಅಂದರೆ ಭಾಳ ಕಡಿಮೆ. ಅಂದರೆ ನಿಮ್ಮ ವೃತ್ತಿಯಲ್ಲಿ ಒಂದು ಸಮಗ್ರತೆ ಇತ್ತು, ಒಂದು ಕೇಂದ್ರ ಇತ್ತು. ನಾನು ಟ್ರೀಟ್ ಮಾಡಬೇಕು, ಅವ್ರಿಗೆ ಗುಣ ಆಗಬೇಕು, ಆ ಆರ್ಥಿಕ ವಿಷಯಗಳು ನೆಕ್ಸ್ಟು, ಮತ್ತು ಅವ್ರ ಬದುಕು ಸುಧಾರಿಸಬೇಕು ಅನ್ನೋ ಪ್ರಥಮ ಆದ್ಯತೆ ವಿಷಯ ಆಗಿತ್ತು ನಿಮ್ಮದು. ಮತ್ತು ಆ ದಿನಗಳಲ್ಲಿ ನಿಮಗೆ ನಿಮ್ಮ ವೃತ್ತಿಯನ್ನು ನಡೆಸಲಿಕ್ಕೆ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿದವರು ಯಾರು? ಆರಂಭದಲ್ಲಿ ಸಹಕಾರ ಮಾಡಿದವರು ನನ್ನ ಮದುವೆ ಆದಾಗಿಂದ ಹಿಡಿದು ನಮ್ಮ ಹೆಂಡತಿ ಭಾಗೀರಥಿ. ಊಟ ಕುಂತರೂ ಸುಧಾ ನಾ ಎದ್ದು ಹೋಗ್ಬಿಡ್ತಿದ್ದೆ, ಊಟ ಪೂರ ಮಾಡೋದಾಗಿದ್ದೆ. ಈಗ ನನ್ನ ರೂಮ್ನಲ್ಲಿ ಪಕ್ಕನೆ ಪೇಷಂಟ್ ಬಂದರೆ ನಾ ಅರ್ಧ ಚಹಾ ಕುಡಿತಾಯಿದ್ರು, ತೊಗೊಂಡೋಗ್ರಿಪ್ಪ ಅಂತ ಹೇಳ್ತೇನೆ, ಕಡೆ ಕುಡಿತೇನೆ. ಈಗಾದರೂ ಅಂದರೆ ವೃತ್ತಿಗೆ ಆ ರೀತಿಯ ಪ್ರಾಧಾನ್ಯ ಕೊಟ್ಟರು. ಆವಾಗ ಇಲ್ಲಿ ಒಂದು ಹಬ್ಬನಗದ್ದೆ ಈಚಣ್ಣ ಅಂತ ಒಮ್ಮೆ ಬಂದಿದ್ದ, ನಮ್ಮ ಇರ್ಸೋಕ್ಕೆ ಸಂಬಂಧಿಕರೇ, ನನ್ನ ತಂಗಿ ಅಣ್ಣ ತಮ್ಮರ ಪೈಕಿ ಆಗಬೇಕು ದೈವಾದಿ. ಸೊ ಇಲ್ಲಿ ಎಲ್ಲ ಬರ್ತಿದ್ದರು. ಬಂದಾಗ ಚಹಾ ಕುಡಿಲಿಕ್ಕೆ ಕುಂತಿದ್ದ. ನಾನು ದವಾಖಾನೆಯಿಂದ ಸಟಕ್ನೆ ಬಂದು ಒಬ್ಬ ಹೇಳ್ದ, ಅರ್ಜೆಂಟ್ ಬರಬೇಕು ಅಂತ ಹೇಳ್ದ. ಒಂದು ಡೆಲಿವರಿ ಕೇಸ್ ಬಂದ ದವಾಖಾನೆ ಅಂಥೇಳಿ, ಹಳ್ಳಿ ಮೇಲೆ ಹೋಗ್ಬೇಕಂಥೇಳಿ ಹೇಳಿದ್ರೆ ಕಳೆದ ಸಟ್ನಿ ಚಹಾ ಕುಡಿದು ಅಲ್ಲಿಗೆ ಬಿಟ್ಟೆ ಇದು ಮಾಡಿ ಅವನೇ ಜೋರು ಮಾಡ್ದ. ಒಂದು ಆಶ್ರಮ ಕುಡಿಯೋದೇ ಹೋಗ್ತೇನೆ ನಿನಗೆ ಅಂತ ಹೊಟ್ಟೆಗೂ ಬೇಡ್ದ, ಊಟ ತಿನ್ಕೊಂಡು ಹೋಗು ಅಂದ. ಅಂದರೆ ಅವ್ನು ಹೇಳಿದ್ದು ಇನ್ನೂ ನಾ ಹೇಳ್ತಾ ಇರ್ತೇನೆ. ಹಬ್ಬನಿಗೆದ್ದೆ ಈಚಣ್ಣ ಅಂತ ಹೇಳಿ ಅವನ ಹೆಸರು. ಈ ರೀತಿ ನಮ್ಮ ಜೀವನದ ಪ್ರಾರಂಭ. ಆ ರೀತಿ ನಮ್ಮ ಹೆಂಡತಿ ಮಾತ್ರ ನನ್ನ ಜೀವನದ ಉದ್ದಕ್ಕೂ ಸಾಥ್ ಕೊಟ್ಟಿದ್ದಾಳೆ. ವೃತ್ತಿಗೆ ನೀವು ಯಾವ ಟೈಮಿಗೆ ಬರಲಿ, ಯಾವ ಟೈಮಿಗೆ ಉಣ್ಲಿ, ಯಾವ ಟೈಮಿಗೆ ತಿನ್ನಲಿ, ಅದೇನು. ಅದಕ್ಕೆ 4 ಗಂಟೆ ನಾ ಹಳ್ಳಿ ಮೇಲೆ ಹೋಗೋದಂದರೆ ಸೈಕಲ್ ಹೊಡ್ಕೊಂಡು ಹೋಗ್ಬೇಕಲ್ಲ, ಕಿಚ್ಚು ಪಾವು ಬರಗೆದ್ದೆ ಅಲ್ಲೆಲ್ಲ ಸೈಕಲ್ ಹೊಡ್ಕೊಂಡೇ ಹೋಗೋದಾದ್ರೆ ನನಗೆ 4 ಗಂಟೆ ಒಳಗೆ ಆಸರಿಗೆ ಮಾಡಿ ಹಾಕಿ 3 ಗಂಟೆಗೆ ನಾಳೆ ಬೆಳಿಗ್ಗೆ ಹೋಗೋದಂದರೆ ಸೈಕಲೆಲ್ಲ ಇಟ್ಕೊಂಡು ನಾವು ಹೋಗ್ತಿದ್ದೆ. ಒಂದು ಪ್ರಶ್ನೆ ಹೆಂಗಿತ್ತು ನಂದು, ಸೈಕಲ್ ತೊಗೊಳ್ಲಿಕ್ಕೆ ಒಂದು ಟೈಮ್ನ ರೊಕ್ಕ ಇಲ್ಲ. ಫಸ್ಟು ಈ ಅಂಕೋಲ ಶೆಟ್ಟರಿದ್ದಾರಲ್ಲ, ಗಣಪತಿ ಶೆಟ್ಟರು, ಈಗ ಇದ್ದಾರೆ ಫ್ಯಾಮಿಲಿ ಎಷ್ಟಿದ್ದಾರೆ, ಅವ್ರ ಸೈಕಲ್ನ ತೊಗೊಂಡು ಹೋಗ್ತಿದ್ದೆ. ನಮ್ಮ ವೃತ್ತಿ ಜೀವನದಲ್ಲಿ ನನಗೆ ಸಂಘ ಸಾತಿದ್ದವ ಪರಶುರಾಮ್ ಅಂತೇಳಿ, ಪರಶುರಾಮ ಅವ ನಿಷ್ಠಾವಂತ, ಪರಶುರಾಮ್ ತುಕ್ಯ ಮರಾಠಿ ಅಂಥೇಳಿ. ನನ್ನ ವೃತ್ತಿ ಜೀವನದ ಪ್ರಾರಂಭದನ್ನೇ ಇದ್ದವ. 1 ವರ್ಷ ಸಣ್ಣ ಜನ ಇದ್ರು, ಪ್ರಹ್ಲಾದ ಇಲ್ಲದ ಇಂಥವ್ರು ಕಂಪೌಂಡ್ರು. ಅದ್ರ ಪರಶುರಾಮ್ ಉಳಿದ್ಮೇಲೆ ಮತ್ತೆ ಯಾರೂ ಬರಲಿಲ್ಲ. ಅವನೇ ನನ್ನ ವೃತ್ತಿ ಜೀವನದಲ್ಲಿ ಸಂಪೂರ್ಣ ಸಾಥ್ ಕೊಟ್ಟವ. ನೀವು ಎಲ್ಲಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಆ ರೀತಿ ಯಾವುದೇ ರೀತಿಯ ನಿಮ್ಮ ಅಗತ್ಯಗಳಿಗೆ ನನ್ನ ಸಂಗಡ ಎಷ್ಟೋ ಸಲ ಬರ್ತಿದ್ದ ಹಳ್ಳಿ ಮೇಲೆ. ಮತ್ತು ಕಡೆಗೆ ಸೈಕಲ್ ಮೋಟ್ರ್ ತೊಗೊಂಡೆ. ಇಲ್ಲ ಅನ್ಗೋಡೆ ಬೆಣ್ಣೆಪಾಲ್ ಅಂತೇಳಿ ಒಂದು ಕಡೆ ಒಂದು ಹುಡುಗನಿಗೆ TB ಮೆನಿಂಜೈಟಿಸ್ ಅಂತ ಹೇಳಿದರು. ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಔಷಧಿ ಇದು ಬರ್ಕೊಟ್ರು ಅವ್ರಿಗೆ. ಇದು ಆವಾಗ ಸೆಪ್ಟಮೈಸಿನ್. ಈಗ ಡಾಕ್ಟ್ರೆ ಇದು ಇಂಜೆಕ್ಷನ್ ನೀವು ದಿನ ಒಂದು ಮಾಡಿಸ್ಬೇಕು ಅಂಥೇಳಿ ಅವರಿಗೆ ಅಲ್ಲಿ ಹೇಳಿದರು. ಹೇಳಿದ ಕೂಡ ಬಂದು ಹೇಳಿದ ಕೂಡಲೇ ಕಡೆಗೆ ಆಯಿತು ಅಂದರೆ ಅದು ಅಲ್ಲಿ ಅವನಿಗೆ ತರಲಿಕ್ಕೆ ಆಗೋದಿಲ್ಲ. ಹುಡುಗನಿಗೆ ತಾಯಿ ಬಾಳಂತಿ ಬೇರೆ, ಮತ್ತು ಮಗುನೂ ಆಗಿದೆ. ಕಡೆಗೆ ಅದಾದಮೇಲೆ ನಾನು ದಿನ ಹೋಗಿ ಬೆಣ್ಣೆಪಾಲಿಗೆ ದಿವಸ 4 ಮೈಲು ಬೆಣ್ಣೆಪಾಲು ಆನ್ಗೋಡು ದಿನ ಹೋಗಿ ಇಂಜೆಕ್ಷನ್ ಮಾಡಿ ಬರ್ತಿದ್ದೆ. ಎಷ್ಟು ಸಮಯ ಅದು ದಿವಸ ಹೋಗಿ? 1 ತಿಂಗಳ, 30 ದಿವಸ ಹೌದೇ. ಕಡೆಗೆ ಏನಾಯಿತು, ನಾ ಇಲ್ಲಿ ಒಂದು ಸೈಕಲ್ ಮೇಲೆ ತಿರುಗ್ತಿದ್ನಲ್ಲ, ಸೈಕಲ್ ಮೋಟ್ರು ನಾ ತೊಗೋಬೇಕಂತೇಳಿ ವಿಚಾರ ಮಾಡ್ತಾಯಿದ್ದೆ ಅಂಥೇಳಿ ಯಾರ ಹತ್ರ ಹೇಳಿದೆ. ಹೇಳಿದ್ರು ಅದು ಬೆಣ್ಣೆಪಾಲು ಭಟ್ರು ದಿವಸ ಎಷ್ಟು 100-200 ರೂಪಾಯಿ ಹಿಡಿದು ನನಗೆ ಹಳ್ಳಿ ಮೇಲೆ ಹೋಗಿದ್ದು ಹಿಡಿದಷ್ಟು 1000 ತಂದು ಕೊಟ್ಟರು ಪಾಪ. ಅದು ಒಂದು ನಿಮ್ಮ ಅಲ್ಲ, ಆವಾಗ ನನಗೆ ಆವತ್ತೇ ಎಷ್ಟು ಖುಷಿ ಆಯ್ತು ಅಂದರೆ, ಅರೇ ಇಷ್ಟು ಇದನ್ನು ಮಾಡಿದ್ರೆ ವಿಕಿ ಮೊಪೆಡ್ ಅಂತ ಸಣ್ಣ ಗಾಡಿ ತೊಗೊಂಡೆ. ಆಗ 2500 ಆಗಿನ ಕಾಲಕ್ಕೆ ರೇಟ್ ಹತ್ತಿರದ್ದು. ಅಲ್ಲ, ಅದು ಅನುಕೂಲ, ಹಳ್ಳಿಗೆ ಭೇಟಿ ಕೊಡ್ಲಿಕ್ಕೆ ಅನುಕೂಲ ಅಂತ. ಕಡೆಗೆ ವಿಕಿ ಮೊಪೆಡ್ ಮೇಲೆ ತಿರುಗಿದೆ ನಾನು. ಎಷ್ಟೋ ಸಲ ಗಾಡಿ ಪಂಚರ್ ಆಗೋದು, ಎಷ್ಟೋ ಸಲ ಇದಾಗೋದು, ಚೈನ್ ತಪ್ಪಿಡೋದು, ಅದೆಲ್ಲ ಭಾಳ ತ್ರಾಸಿತ್ತು ಅದಕ್ಕೆಲ್ಲ ಗಾಡಿಗೆ. ಅದು ಎಷ್ಟೋ ಸಲ ಹಳ್ಳಿ ಮೇಲೆ ದುಡ್ಕೊಂಬಂದಿದ್ದುಂಟು, ಇಷ್ಟು ನೀರಲ್ಲಿ ದಾಟಿ ಬಂದಿದ್ದುಂಟು. ಎಷ್ಟೋ ಮಳೆ ಗಾಳಿ ಒಳಗೆ ಅದೆಲ್ಲ ಹೇಳುವಂಥ ಕಥೆ ಅಲ್ಲ. ಎಷ್ಟೋ ತೆಲಂಗಾರದಿಂದ ನಾನು ಇದುವರೆಗೆ ದುಡ್ಕೊಂಬಂದಿದ್ದು ಉಂಟು. ಇದರಿಂದ ವಜ್ರಡಿಂದ ತೆಲಂಗಾರವರೆಗೆ ಗಾಡಿ ಕೆಟ್ಟೋಯ್ತು, ಏನು ಸಾಧ್ಯತೆ ಅವಕಾಶ ಇಲ್ಲ. ದುಡ್ಕೊಂಡು ಬರೋದು ಒಂದೇ ಉತ್ತರ ಅಷ್ಟೇ. ಎಷ್ಟು ಸಲ ಗಾಡಿ ಪಂಚರ್ ಆದರೂ ಇದಷ್ಟೇ. ಅಲ್ಲಿ ಗಂಗಾಧರ ಶೆಟ್ಟಿ ಅವ್ರ ಮನೆಯೊಳಗೆಲ್ಲ ಕೂತ್ಕೊಂಡು ಕಡೆಗೆ ಎಷ್ಟು ಅಲ್ಲಿ ಇದು ಮಾಡ್ಕೊಂಡು ಪಂಚರ್ ಯಾರ ಕಡೆ ಅದರ ತೆಗೆಸ್ಕೊಂಡು ಹಾಕೊಂಡು ಬರ್ತಿದ್ದೆ ನಾನು. ಇದು ಒಂದು ಮಗಳು
ಒಟ್ಟಿಗೆ ನೀವು ಎಮ್ಮೆ ಆಕಳು ಸಾಕುವುದು, ಹಾಲು ಹಿಂಡುವುದು, ಅದು ಎಲ್ಲ ನಿಮ್ಮ ಒಂದು ದಿನಚರಿಯ ಭಾಗವೇ ಆಗಿದೆ. ಅದೊಂದು ಹಾಬಿ ಇತ್ತು ನನಗೆ. ಹಾಬಿ. ಆ ಹಾಬಿಯಿಂದ ನಾನು 2-3 ಎಮ್ಮೆ ಕಟ್ತಿದ್ದೆ. ನಾನು ಒಮ್ಮೆ ಎಮ್ಮೆ ಹುಡುಕ್ಲಿಕ್ಕೂ ಹೋಗ್ತಿದ್ವಿ ಬರದೇ ಇದ್ದಾಗ, ಕಾಳಂಕರಿ ಗುಡ್ಡಕ್ಕೆಲ್ಲ, ಅವಾಗೆಲ್ಲ ಅಡವಿಯಲ್ಲಿ. ಅದು ನಿಮ್ಮ ಹವ್ಯಾಸ ಅದು. ಕಡೆ ನಾನು ಈಗ ನಮ್ಮ ಹೆಂಡತಿ ಹೋಗೋ ತನಕ 1 ವರ್ಷ ಮುಂಚಿದ್ದಷ್ಟು ಮಾಡಿದ್ದೆ. ಕಡೆಗೆ ಅದೆಲ್ಲ ಬಿಟ್ಬಿಟ್ರು ಒಂದು 2 ವರ್ಷ ಕಡೆಯಿಂದ. ಆ ಹುಚ್ಚು ಬಿಟ್ಬಿಟ್ಟು ಆಗೋದಿಲ್ಲ, ನಮ್ಮ ಕೈಯಿಂದ ಆಗದೇ ಇದ್ದಾಗ. ಕೊಟ್ಟಿಗೆ ಡೌನ್ ಒಳಗಿತ್ತದು. ಈ ಕಾಲ ಆಗದೇ ಇದ್ದಾಗ ನಾ ಎಲ್ಲನೂ ಈಗ ಸೈಕಲ್ ಮುಟ್ಸೊಟ್ಟಿದ್ದು ಬಿಟ್ಟೆ 2-3 ವರ್ಷದಿಂದ. ಅಲ್ಲ, ಈಗ ನೀವು ಎಮ್ಮೆ ಸಾಕಾಣಿಕೆ ಬಿಟ್ಟು 4 ವರ್ಷ ಆಯಿತು ಅಷ್ಟೇ. 4 ವರ್ಷ 10 ವರ್ಷನೇ ಆಗೋಯ್ತು ನಾನು. ಓಕೆ. ಅದ್ರ ನಂತರ ಕ್ರಮೇಣ ಸೌಲಭ್ಯಗಳು ಬರ್ತಾ ಹೋದ್ವು. ನೀವು ಹಾಸ್ಪಿಟ್ಲಲ್ಲೇ ಇರ್ತಿದ್ರಿ, ಅಲ್ಲಿಗೆ ಜನ ಬರ್ಲಿಕ್ಕೆ ಆರಂಭಿಸಿದ್ರು. ಆವಾಗ ಇದು ಸ್ವಲ್ಪ ಟ್ರಾನ್ಸ್ಫಾರ್ಮ್ ಆದಂತಹ ಪರಿಸ್ಥಿತಿ. ಅವಾಗ 2ನೇ ಹಂತ ನಿಮ್ಮ ಟ್ರೀಟ್ಮೆಂಟ್ ಇಂದು ಅಂತಂದ್ರೆ ಹಳ್ಳಿಗೆ ಹೋಗುವ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಹೌದು. ಸೊ ಇಲ್ಲೇ ಜನ ಕಿಕ್ಕಿರಿದು ಸೇರ್ತಿದ್ರು. ಇಲ್ಲೇ 100-200 ಪೇಷಂಟ್ ನಾನು ಹೆಸರಿಲ್ದೇನೆ, ಚೀಟಿ ಇಲ್ದೇನೆ ನೋಡ್ತಿದ್ದೆ. ನೋಡಿ ಅವ್ರವ್ರ ಚೀಟಿ ಅವ್ರವ್ರ ಹೆಸರಿಗೆ ಕೊಡ್ತಿದ್ದೆ ನಾನು. ಅವ್ರ ಹೆಸರು ಕೇಳೋದು, ಔಷಧಿ ಬರ್ಕೊಡೋದು. ಎಷ್ಟೋ ಜನ ಕೇಳ್ತೀವಿ ಹಿಂಗೆ ಬರೆದ್ರೆ ತಪ್ಪಾಗ್ತವೆ ಅಂದ್ರೆ ಅಂಥೇಳಿ. ಇಲ್ಲ, ತಪ್ಪಾಗೋದಿಲ್ಲ, ನಮ್ಗೆ ಜ್ಞಾಪಕ ಶಕ್ತಿ ಇದೆ ಅಂತ ಹೇಳ್ತಿದ್ದೆ. ಆ ಮೆಮರಿನೇ ಆಗಿತ್ತು ನಿಮ್ಮದು. ಇತ್ತು ಆಗ. ಆನಂತರ ನಿಮ್ಮ ಪ್ರಾಕ್ಟೀಸ್ ಮುಂದುವರಿತಾ ಹೋದಾಗೆ ನೀವು ಜನಜನಿತ ಆದ್ರಿ. ಯಲ್ಲಾಪುರದಲ್ಲಿ ಕಣ್ಣಿ ವೈದ್ಯರು ಅಂದರೆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಅಂದರೆ ಕಣ್ಣಿ ವೈದ್ಯರು ಅನ್ನೋ ರೀತಿಯ ಮನಸ್ಥಿತಿಗೆ ಜನ ಬಂದುಬಿಟ್ರು. ಸತ್ಯ. ಆವಾಗ ಜನರ ಸ್ಪಂದನೆ ಇದು ಎಲ್ಲ ಹೇಗಿತ್ತು? ಆವಾಗ ಅನುಕೂಲವೂ ಅವ್ರು ಆಗಿದ್ರಿಂದ ಸೊ ನಾವು ವೈದ್ಯರಿಗೆ ಅಷ್ಟೊಂದು ತ್ರಾಸು ಕೊಡೋದು ಬೇಡ, ನಾವೇ ಅಲ್ಲಿಗೆ ಹೋಗಿ ಟೈಮ್ ಕೊಟ್ಟು ಇದು ಮಾಡ್ಕೊಳ್ವಾ, ಟ್ರೀಟ್ಮೆಂಟ್ ತಗೊಳ್ಳುವ ಅನ್ನೋ ಸ್ಥಿತಿಗೆ ಜನ ಬಂದರು. ಅದು ಸತ್ಯ. ಈಗ ನಮ್ಮದೇನು ಮೊದಲೇ ನಮ್ಮದು ಪರಿಸ್ಥಿತಿ ಅಂದರೆ ರೋಗ ಒಂದು ಸಾಧ್ಯ, ಸುಖ ಸಾಧ್ಯ, ಕಷ್ಟ ಸಾಧ್ಯ, ಅಸಾಧ್ಯ, ಮೂರು ಸ್ಥಿತಿ ಇರ್ತವೆ. ಆದರೆ ಕೆಲವೊಂದು ರೋಗಗಳು ಅಸಾಧ್ಯ ಇರ್ತವೆ. ಕಷ್ಟ ಸಾಧ್ಯ ಇದ್ದರೆ ಅವರಿಗೆ ಸ್ವಲ್ಪ ಇಂಥಲ್ಲಿ ಹೋಗ್ರಪ್ಪ, ಇಂಥ ಟ್ರೀಟ್ಮೆಂಟ್ ಮಾಡಿರಿ, ಇದನ್ನು ಸ್ವಲ್ಪ ನಿಮಗೆ ಅನುಕೂಲ ಆಗ್ಬೋದು ಅಂಥೇಳಿ ನಾವು ಅದು ಹೇಳಿ ಅವ್ರಿಗೆ ಒಂದು ಗೈಡೆನ್ಸ್ ಕೊಡಬೇಕು. ಕರೆಕ್ಟ್. ಸುಖ ಸಾಧ್ಯ ಇದ್ದರೆ ನಾವೇ ಮಾಡಲಿಕ್ಕಾಗ್ತದೆ, ಮಾಡ್ಬೋದು. ಸ್ವಲ್ಪ ಕಷ್ಟ ಸಾಧ್ಯ ಇದ್ದರೆ ಇದು. ಮತ್ತು ಅಸಾಧ್ಯ ರೋಗಿಗಳ ಮುಂದೆ ಒಂದೇ ಸಲ ಬಿಚ್ಚಿಡಬಾರ್ದು, ಹೆದರ್ತಾರೆ. ಆದರೆ ಅವ್ರಿಗೆ ಸ್ವಲ್ಪ ಅದು ಸೂಚನೆ ಹೇಳಿರ್ಬೇಕು ಅವ್ರ ಸಂಬಂಧಿಕರಿಗೆ. ಕೆಲವು ಎಸೈಟಿಸ್ ಎಲ್ಲ ಇರ್ತಾವಲ್ಲ, ನೀರು ತುಂಬೋದು ಹೊಟ್ಟೆಯಲ್ಲಿ, ಕಿಡ್ನಿ ಇದಾಗೋದು, ಅಥವಾ ಗಂಭೀರ ಕಾಯಿಲೆ ಇದ್ದವ್ರು ನಾವು ಹೇಳಿಬಿಡ್ಬೇಕು ಮೊದಲೇ, ಇಂಥ ಪರಿಸ್ಥಿತಿ ಉಂಟಪ್ಪ ನೋಡಿ, ಅದು ಹುಷಾರಿಗೆ ಅಂಥೇಳಿ. ಆ ರೀತಿ ಅವ್ರಿಗೆ ಹೇಳೋದಲ್ಲ, ಅವ್ರ ಸಂಬಂಧಿಕರಿಗೆ ಹೇಳಬೇಕು. ಯಾಕಂದ್ರೆ ಅವರು ಎದೆ ಹೊಡ್ಕೊಂಡ್ಬಿಡ್ತಾರೆ. ಈ ರೀತಿ ಬಹಳಷ್ಟು ಘಟನೆಗಳು ಆಗಿದ್ದುಂಟು. ಸೊ ಸಮೀಪ 60 ವರ್ಷಗಳ ಸೇವೆ ನಿಮ್ಮದು ಎಲ್ಲ, ಅಂದರೆ ಓವರಾಲ್ ನಿಮ್ಮ ವೃತ್ತಿ ಜೀವನದಲ್ಲಿ. ಹೌದು. ಈಗಲೂ ಸಹಿತ ಆಸ್ಪತ್ರೆಗೆ ಹೋಗ್ತಾ ಇದ್ರಿ ತಾವು? ಹೋಗ್ತಾ ಇದ್ದೇನೆ, ಕಷ್ಟದಿಂದ ಹೋಗ್ತೇನೆ. ಆದರೂ ಕುಂತಲ್ಲಿ ಮೆಡಿಸಿನ್ ಮಾಡ್ತೇನೆ, ನನ್ನ ಕೈಲಾದಷ್ಟು ಮಾಡ್ತೇನೆ. ಒಂದು ಹೊತ್ತು ಹೋಗಿ ಸೇವೆ ಸಲ್ಲಿಸ್ತೀರಿ? ಬರ್ತೇನೆ. ಅಂಥ ಎಮರ್ಜೆನ್ಸಿ ಮನೇಲಿ ಬಂದರೂ ನೋಡ್ತಿರ್ತೇನೆ. ಇವತ್ತು ಬೆಳಗ್ಗೆ ಹಂಗಾಯ್ತು, ಒಂದು ಮಗು ತೊಗೊಂಬಂದರು, 3 ತಿಂಗಳ ಮಗು, ಶ್ವಾಸ ಕಟ್ಟು ಹಂಗಾದ್ರೆ ಬಾವ ಅಂತ ಹೇಳ್ತದೆ. ಅದು ಮೇಗಣ ಮನೆ, ಅದರಿಂದ ಹೋಗೋಣ ಹುಟ್ಟಿದ ಹುಡುಗಿನೇ ಅದು. ಇಲ್ಲಿ ಬಂದಿದ್ದು ಡೆಲಿವರಿ ಆಗಿದ್ದು, ನಾ ಡೆಲಿವರಿ ಮಾಡಿದ ಹುಡುಗಿನೇ, ಅದರದ್ದೇ ಮಗು. ಕಡೆಗೆ ಅದು ಒಂದು ಹೇಳ್ದು ತಪಾಸು ಮಾಡಿದ್ರು ಕೂಡಲೇ ನನಗೆ ಗೊತ್ತಾಯ್ತು, ನಿನ್ನ ಮೇಗಣ ಮನೆ ಕೂಸಲ್ದೇನೆ ಅಂತ ಹೇಳಿದೆ. ಹೌದು ಅಂತ ಹೇಳಿದೆ. ಇಲ್ಲಿ ಕೊಟ್ಟದ್ದು ಕೊಂಬೆ ಪಾಲು, ಇಲ್ಲಿ ಗುಡೆ ಪಾಲು ಅಂತ. ಅವ್ರು ಗೊತ್ತಾಯ್ತು, ಗುಡೆ ಪಾಲು ಇದು ಅಂತ ಹೇಳಿದೆ. ಕಡೆಗೆ ಅದಾದಮೇಲೆ ನಾನು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಬರ್ಕೊಟ್ಟೆ, ಔಷಧಿ ಕೊಟ್ಟೆ, ತಣ್ಣೀರು ಪಟ್ಟಿ ಹಾಕೊಂಡೆ ಅಂತಲ್ಲ. ಮತ್ತೆ 3 ತಪ್ತದೆ ಅಂತೇಳಿ, ಭಾಳ ಜ್ವರ ಇದೆ, ಶಾಕಿಗೆ ಆಗಬಾರ್ದು ಅಂತೇಳಿ ಹೇಳಿ ಅವರಿಗೆಲ್ಲ ಗೈಡೆನ್ಸ್ ಕೊಟ್ಟಿದ್ದು ಮಾಡಿ ಕಳಿಸಿದೆ ಬೆಳಿಗ್ಗೆನೆ. ಸುದೀರ್ಘ ಅವಧಿಯ ಒಂದು ತಮ್ಮ ಸೇವಾ ಅವಧಿಯಲ್ಲಿ ನಿಮ್ಮ ಸ್ಮೃತಿ ಪಟಲದಲ್ಲಿ ಮರೆಯದೇ ಇರುವಂತಹ ಘಟನೆ ಅಥವಾ ಕೇಸು ಯಾವುದಾದ್ರೂ ಇದ್ರೆ? ಮರೆಯದೇ ಘಟನೆ ಇದೆ. ಒಂದ್ಸಲ ಈಗ ಇಲ್ಲಿ ಭಾಸ್ಕರ ಅಂಥೇಳಿ, ಸಾತಾನಕ ಒಂದು ಭಾಸ್ಕರ ಅಂತ ಬಂದಿದ್ದ. ಭಾಸ್ಕರ ಅಂತ ಬಂದರೆ ಅವ್ನಿಗೇನಾಗಿದ್ದು ಅಂದರೆ, ಒಂದು ಲಕ್ಷಣ ನೋಡಿದ್ರೆ ಅಕ್ಯೂಟ್ MI, ಒಂದು ಹಾರ್ಟ್ ಅಟ್ಯಾಕ್. ಕಡೆಗೆ ಎಲ್ಲ ಲಕ್ಷಣ ನೋಡಿದ್ರೆ ಎಲ್ಲ ಅದೇ ಕಾಣಿಸ್ತದಪ್ಪ, ಇದು ಹಾರ್ಟ್ ಅಟ್ಯಾಕ್ ನಮಗೆ ಕಾಣಿಸ್ತದೆ, ಸೀದಾ ಶಿರ್ಸಿ ದಿನೇಶ್ ಶೆಟ್ಟಿ ಹತ್ರ ಹೋಗ್ಬಿಡು ಅಂತ ಹೇಳಿದೆ. ಕಡೆಗೆ ಅವ್ನ ಕಡೆ ರೊಕ್ಕ ಎಲ್ಲಿದೆ, ರೊಕ್ಕನೂ ಇಲ್ಲ. 2-3 ಸಾವಿರ ರೂಪಾಯಿನೂ 2,000 3,000 ಕೊಟ್ಟು ಕಳಿಸಿದೆ ಪಾಪ ಭಾಸ್ಕರ್ನಿಗೆ. ಇನ್ನೂ ಇದೆ ನಾವು
ಜೀವಂತ. ಕಡೆ ಹೋದ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಇದು ಹೌದು ಹೌದು ಅಂತೇಳಿ ಅವ್ರು ಟ್ರೀಟ್ಮೆಂಟ್ ಹಾಕಿ ಎಲ್ಲ ಇದು ಮಾಡಿದರು. ಆರಾಮ ಮಾಡ್ಕೊಂಡು ಬಂದ ನಾವು. ಇನ್ನೂ ಇದ್ದಾನವ, ಜೀವಂತಿದ್ದಾನೆ. ಇವುಗಳಿಗೆ ಮೇಲೆ ಅದ್ರ ಮೇಲೆ ಇದು ಮೇಲೆ ಇದ್ದಾನೆ. ಈಗ ನಡೆದಾಡ್ತಾನೆ, ಕೆಲಸ ಮಾಡ್ತಾನೆ, ಎಲ್ಲ ಮಾಡ್ತಾನೆ ಈಗ. ನಿಜಕ್ಕೂ ಅವನೇನಾದರೂ ಹೂವು ಹಾಕೋದಿದ್ರೆ ನಿಮ್ಮ ಫೋಟೋಕ್ಕೆ ಹಾಕ್ಬೇಕು ಆ್ಯಕ್ಚುಲಿ. ಅವನು ಬಂದು ಹೋಗ್ತಾನಪ್ಪ ಪಾಪ, ನಮಸ್ಕಾರ ಮಾಡಿ ಹೋಗ್ತಾನೆ. ಎಷ್ಟೋ ಜನ ಬಂದವ್ರಿಗೆ ಎಲ್ಲ ಆದರೂ ಬಂದು ನಮಸ್ಕಾರ ಹೋಗ್ತಾರೆ. ತುಮಚಾರಿ ತಮ್ಕ ಬರೇ ಜಲ ಪೊರ ಜಲ ಅಂಥೇಳಿ ಈ ರೀತಿ ಮಾಡಿದ್ದು ಬೇಕಾದಷ್ಟು ಉಂಟು. ಸೊ ನಿಮಗೆ ಆ ಸಂದರ್ಭದಲ್ಲಿ ಹಣ ಅಲ್ಲ ವಿಷಯ ಆತನ ಪರಿಸ್ಥಿತಿ, ನಿಮ್ಮ ವೃತ್ತಿಬದ್ಧತೆ. ಹೌದು. ಒಂದು ಸಲ ಹಂಗೆ ಆಗಿತ್ತು. ನಮ್ಮ ದವಾಖಾನೆಗೆ ಹಳ್ಯಾಳದಿಂದ ಒಂದು ಡ್ರೈವರ ಒಂದು ಡೆಲಿವರಿ ಕೇಸ್ ತಂದಿದ್ದ. ಅದೇನಾಗಿತ್ತು ಕೇಳಿದ್ರೆ ವಾಟ್ಸಪ್ ತಲೆಗೆ ಇದಾಗಿತ್ತು, ತಲೆ ಬಂದೆ ಅಟ್ಯಾಕ್ ಆಗಿತ್ತು. ಅಷ್ಟಕ್ಕೆ ಮುಂದೆ ಬೇರೆ ಪ್ರೋಗ್ರೆಸ್ ಆಗಿಲ್ಲ. ಅವಾಗ ಏನು ಮಾಡಬೇಕಪ್ಪ ಅಂತೇಳಿ ವಿಚಾರ ಮಾಡಿದೆ. ಅವಾಗ ಇದಕ್ಕೆ ವಾಟ್ಸಪ್ ಹಾಕಬೇಕಲ್ಲ. ವಾಟ್ಸಪ್ ಹಾಕಿ ದವಾಖಾನೆ ಕರೆಂಟ್ ಇಲ್ಲ ಆ ದಿವಸ. ಎಂತ ಈ ಕರೆಂಟ್ ಎಲ್ಲ ಮನೆ ಹತ್ರ ನೋಡಿ ಬಾ ಸುಮಿತ್ರ ಅಂತ ಹೇಳಿದೆ. ಇವನ ತಂಗಿ ಅಕ್ಕ ಇತ್ತು. ನೋಡಿದ ಕೂಡ ಅಜ್ಜ ಕರೆಂಟ್ ಇದ್ದು ಅಲ್ಲಿ ಹೇಳಿ ನೋಡ್ಕೊಂಬಂದ್ಲು ಅವಳು. ಕರೆಂಟ್ ಇದ್ದು ಇದಿದ್ದು ಎಲ್ಲ ಇದ್ದು ತಂದು ಸೀದಾ ಆ ಪೇಷಂಟ್ ತೊಗೊಂಬಾರೋ ಗಾಡಿ ಮೇಲೆ ಅಂದೆ. ಅದ್ರ ಸಲ ನಂದು ಒಂದು ಕೇಸ್ ಇತ್ತು ಬಂದದ್ದು. ಆ ಕೇಸು ತೊಗೊಂಬಂದೆ. ಎರಡಕ್ಕೆ ಸಂಗಂಗೆ ಅಲ್ಲಿ ಇದು ಹಾಕಿದೆ, ಮೆಣ್ಕಪ್ಪೆ ಹಾಕ್ಕೊಂಡೆ. ಅಲ್ಲಿ ಕುರ್ಚಿ ಮೇಲೆ ಇದ್ರ ಮೇಲೆ ಕೂತ್ಕೊಂಡು ನೆಲದ ಮೇಲೆ ಒಂದು ಪ್ಲಾಸ್ಟಿಕ್ ಹಾಕ್ಕೊಂಡು ಒಂದು 2 ಕೇಸ್ ವಾಟ್ಸಪ್ಪಾಗಿ ಜಗ್ ತೆಗೆದೆ ಮಗು. 2 ಕೇಸ್ ಬದುಕ್ತು ಆರಾಮ್. ಒಂದು ಹಾಕಿ ಒಂದು ತಗೊಂಡು ಹೋದವ. ಒಂದು ಅದೇ ಅಂಗಳಂಗೆ ಡೆಲಿವರಿ ಮಾಡಿದೆ, ಇಲ್ಲಿ ಮನೆ ಅಂಗಳಂಗೆ. ಕರೆಕ್ಟು. ಅಂದರೆ ನೀವು ಧೈರ್ಯ ಆಗಿನ ಪರಿಸ್ಥಿತಿ. ವಯಸ್ಸಾಗಿದ್ದಕ್ಕೆ ನಮ್ಮ ಧೈರ್ಯ ಪೂರ ಕಡಿಮೆ ಆಯಿತು. ಅವ ಧೈರ್ಯ ಇತ್ತು. ಎಲ್ಲಿಂದ ಎಲ್ಲಿವರೆಗಾದ್ರು ಸೈಕಲ್ ಮೇಲೆ ಹೋಗ್ಬಿಡ್ತಿದ್ದೆ ನಾನು. ನಿಮ್ಮ ಅಚ್ಚುವೆ ಹಿಲ್ಲೂರು ತನಕ ಹೋಗಿದ್ದೆ ನಾನು. ಸುಂಗ್ಸಾಳ್, ಕಟ್ಟೆಪಾರು, ಶಂಕರ ಭಟ್ರು ಅವರೆಲ್ಲ ಇಲ್ಲಿ ಎಷ್ಟೋ ಸಲ ಮನ್ಕೊಂಡು ಹೋಗಿದ್ದು ಉಂಟು ರಾತ್ರಿ. ಶಂಕರ ಹೆಗ್ಡೆರು. ನಿಮ್ಮ ಮೆಮರಿ ಪವರು ಸಹಿತ ಅಷ್ಟೇ ಶಾರ್ಪ್ ಇತ್ತು ಅವಾಗ. ಯಾವಾಗ ಒಂದು ಸಲ ನೋಡಿದ್ದಿದ್ರೆ ಇವನು ಇಂಥವನೆಯ, ಇಂಥ ಕಡೆಯವನೆಯ. ಈಗೂ ಸಾಧಾರಣದೇ ರೀತಿ. ಈಗೂ ಅಷ್ಟು ಮರಿಲಿಲ್ಲ ನನಗೆ. ಅವ್ರ ಮುಖದ ಪರಿಚಯದ ಮೇಲೆ ನಾನು ಹೇಳಿಬಿಡ್ತೇನೆ ಮನೆ ಇದ್ರ ಮೇಲೆ. ಇದು ಇವತ್ತು ಆ ಮೆಗಡ ಮೇಲೆ ತಂಗಿದ್ದೆ ಹೇಳಿದ್ನಲ್ಲ ನನ್ನ ಹೆಸರು ಬಂದದ್ದು. ಅಸಾಧ್ಯವಾದ ನೆನಪಿನ ಶಕ್ತಿ ಈಗೂ ಇದೆ. ಮತ್ತು ಕೆಲವೊಂದು ಜನಕ್ಕೆ ಕೆಲವೊಂದು ಔಷಧಿ ಆಗೋದಿಲ್ಲ. ಅದನ್ನು ಸಹ ನಾನು ನೆನ್ಪಿಟ್ಕೊಂಡು ಮೊನ್ನೆ ಒಬ್ಬ ಗೌಳಿ ಬಂದಿದ್ದ ಪೋಂಡ್ಯ ಅಂಥೇಳಿ. ತುಲಾ ಇಂಜೆಕ್ಷನ್ ಹೋಯ್ತೇನೆ ರೇ ಅಂತ ಹೇಳಿದೆ. ಅವ್ರು ಕೂಡ ಹೋಯ್ ಸರ್ ಅಂದ. ನೋಡು ನಾವು ನೀನೇ ಹೇಳಬೇಕು, ನಾನು ಚೀಟಿಯಲ್ಲಿ ಬರ್ಕೊಟ್ಟಿದ್ದೆ ನಿಗೊಮ್ಮೆ, ಎಲ್ಲಿ ಬೇರೆ ಡಾಕ್ಟ್ರ್ ಹತ್ರದ್ದು ಹೇಳ್ಬಿಡಿದ್ದು ಅಂಥೇಳಿ. ತಲ ಮೀಸರ್ಲ ಬಾಬಾ ಅತ್ತೆ ಕುಟಕ್ಕೆ ಗೆಲಗಾಗಿತ್ತೆ, ಚೀಟಿ ಪಡೋಂಗಿಲ್ಲ. ನನ್ನ ಕಡೆಗೆ ಅದು ಬೇಡ ಇಂಜೆಕ್ಷನ್ ಕೊಡಬೇಡ್ರಿ ಇಂಥತ್ತೆ ಕೊಡ್ರಿ ಅಂಥೇಳಿ ಅವ್ನಿಗೆ ಹಾಕಿ ಡಿಪ್ ಹಚ್ಚಿದ್ದೆ ನಾನು. ಎಷ್ಟು ಸುದೀರ್ಘ ಅವಧಿಯ ಸೇವೆ ನಂತರ ಇವತ್ತು ನಿಮ್ಗೆ ಅನಿಸ್ತಾ ಇರೋದೇನು ಈ ಮೆಡಿಕಲ್ಲು ಇದ್ರ ಕ್ಷೇತ್ರದ ಬಗ್ಗೆ, ಈಗಿನ ಏನು ಚಿಕಿತ್ಸಾ ವಿಧಾನದ ಬಗ್ಗೆ ತಮಗೆ ಅನಿಸುವ ಭಾವನೆ ಏನು? ಆ್ಯಕ್ಚುಲಿ ಭಾವನೆ ಅಂದರೆ ಏನಾಗಿದೆ, ಈಗ ಜನರಲ್ಲಿ ಮೆಡಿಕೋ ಲೀಗಲ್ಲು ವಿಚಾರಗಳು ಹೆಚ್ಚಾಗ್ತಾ ಇದೆ. ಏನಾದ್ರು ಒಂದು ತಪ್ಪಿನಿಂದ ಯಾರು ಸಾವು ಸಂಭವಿಸಿದರೆ ತಿಳಿತಲ್ಲ, ತಪ್ಪಾಗದೇ ಸಂಭವಿಸಿದ್ರು ತಮ್ಗೆ ಯಾಕೆ ಹೇಳಿಲ್ಲ ಡಾಕ್ಟ್ರ್ ಮೊದಲೇ, ಈ ರೀತಿ ಒಂದು ಭಾವನೆಗಳು ಅಕಸ್ಮಾತ್ ಶತ್ರುತ್ವ ಬರ್ತಾಯಿದೆ. ಈಗ ಡಾಕ್ಟ್ರ್ ಮಂದಿನೂ ಈಗ ಹೆದರ್ತಾ ಇದ್ದಾರೆ. ಕೆಲವು ಕಡೆ ರಕ್ತ ತಪಾಸು ಅದು ಇದು ಕೆಲವೊಂದು ಅನವಶ್ಯಕವಾಗಿ ಎಷ್ಟೋ ಜನಕ್ಕೆ ಬೇಕಾಗುವಂಥ ಅವಶ್ಯಕತೆಗಳಂದುಕ್ಕಿಂತ ಹೆಚ್ಚು ಖರ್ಚಾಗ್ತಾ ಇದೆ. ಈಗ ಅದು ಜನರದ್ದು ಒಂದು ತಪ್ಪು, ಸಣ್ಣ ಡಾಕ್ಟ್ರ್ ಮಂದಿದ್ದು ಒಂದು ಆಸೆ, ಎರಡು ಕೂಡ್ಕೊಡೋದೆ ಕರೆಕ್ಟ್ ಅಲ್ಲ. ಈಗ ಟ್ರೀಟ್ಮೆಂಟ್ನ ವಿಷಯಕ್ಕೆ ಬಂದರೆ ವೈದ್ಯರು ನಡೆಸುವ ಕಾರ್ಯ ಆ್ಯಕ್ಚುಲಿ ದೈವಿ ಕಾರ್ಯ, ಅವರೇನು ಒಂದು ಜೀವವನ್ನು ಉಳಿಸುವ ಕಾರ್ಯ. ಆದರೆ ಅವರು ಸಹಿತ ಮನುಷ್ಯರೇ. ಎಲ್ಲೋ ಒಂದು 1000 ಕೇಸೋ 2000 ಕೇಸಲ್ಲೋ ಒಂದು ಕೇಸ್ ಫೇಲ್ ಆಗ್ತದೆ. ಅದು ತಡಿಲಿಕ್ಕೆ ಸಾಧ್ಯ. ಯಾಕೆ ಕೇಳಿದ್ರೆ ಅವನ ದೇಹ ಪ್ರಕೃತಿ ಇರ್ಬೋದು, ಅವನ ಆರೋಗ್ಯ ಕಂಡೀಷನ್ ಇರ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಜನರು ಸಹಿತ ಸಹಕಾರ ಕೊಡೋದು ಪ್ರಮುಖ ಅಂಶವಾಗಿರ್ತದೆ ಅಂಥೇಳಿ. ಅದು ಸತ್ಯ. ಆದರೆ ಈಗ ಆ ಸಹಕಾರ ಭಾಳ ಕಡಿಮೆ ಆಗ್ತಾ ಇದೆ. ರಿವೆಂಜ್ ತೆಗೆದುಕೊಳ್ಳುವ ಸ್ಥಿತಿಗೆ ಹೋಗ್ತಾ ಇದೆ ಆ ಪರಿಸ್ಥಿತಿ. ಹೌದೌದು. ಸುಮ್ಮನೆ ಡಾಕ್ಟರ್ ಮೇಲೆ ಕೇಸ್ ಹಾಕುವಂಥ ಪರಿಸ್ಥಿತಿ ಬರ್ತಾ ಇದೆ. ಮತ್ತೆ ಪರಿಪೂರ್ಣವಾಗಿ ವೈದ್ಯಕೀಯ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿರುವುದು ಅದು ಒಂದು ಸತ್ಯ.
ಮತ್ತು ನಿಮಗೆ ಅದ್ರ ಮಧ್ಯೆ ಒಂದು ಹೇಳಿ ಬರ್ತೇನೆ. ಇದರೊಳಗೆ ಒಣಗದ್ದೆಯಲ್ಲಿ ಇದರಲ್ಲಿ ಚಿಮ್ನಳ್ಳಿಯಲ್ಲಿ ಒಂದು ಪೇಷಂಟು ಇತ್ತು. ಅದಕ್ಕೇನಾಗಿತ್ತು, ಹೊಟ್ಟೆ ಕೆಳಗೆ ಬಾತಿತ್ತು, ನೋಯ್ತಾ ಇತ್ತು. ನಾನು ಸಟನ್ನೇ ನೋಡಿದವ, ಅದೇನು ಕರ್ಕೊಂಡೋದ್ರು. ಆವಾಗ ಸೀದಾ ಹೋದವ್ ನೋಡಿದೆ, ಬಹುತೇಕಿದು 2 ತಿಂಗಳ ಮುಟ್ಟಾಗಿಲ್ಲ ತಂಗಿ. ಹೌದು ಅಂತ ಹೇಳ್ತು. ಅದರ ಕಡೆಗೆ ಬಹುತೇಕಿದು ಎಕ್ಟೋಪಿಕ್ ಪ್ರೆಗ್ನೆನ್ಸು, ಗರ್ಭಕೋಶ ಟ್ಯೂಬ್ನಲ್ಲಿ ಗರ್ಭಾಗಿ ಹೊಡೆದದೆ ಇದು ಅಂತೇಳಿ ತಾಬಿಡ್ತು. ಜೋಶಿ ದವಾಖಾನೆಗೆ ತೊಗೊಂಡು ಹೋಗ್ರಿ ಅಂಥೇಳಿ ನಾವು ಹೊರಗೆ ಬೆಂಚಿ ಮೇಲೆ ಮನಸ್ಸಿದವನ್ನೇ ಪೇಷಂಟ್ ಕಳೆದು ತೊಗೊಂಡೋದ್ರು ಜೋಶಿ ದವಾಖಾನೆಗೆ. ಆವಾಗ ದೊಡ್ಡ ಸುಭಾಷ್ ಜೋಶಿ ಇದ್ದರು. ಸುಭಾಷ್ ಜೋಶಿ ತಾವು ಕೂಡಲೇ ಅವ್ರಿಗೇನು ಮಾಡಿದ್ರೆ ಕೇಳಿದರೆ ಹೋಗಿ ನೋಡಿಕೊಂಡು, ನೋಡಿ ಡಾಕ್ಟ್ರು ಯಲ್ಲಾಪುರದಲ್ಲಿ ಒಬ್ಬರು ಡಿಪ್ಲೊಮಾ ಡಾಕ್ಟ್ರು ಅಲ್ಲಿ ಮಂದಿಗೆ ಹೊಸ ಮನುಷ್ಯ ಕರೆದು MBBS ಆದವರಿಗೆ, ನೋಡಿ ಒಂದು ಡಿಪ್ಲೊಮಾ ಡಾಕ್ಟ್ರು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳಿದರು, ನೀವು ಯಾವ್ದಾದ್ರು ಡಾಕ್ಟ್ರ್ ಕರ್ಕೊಂಬರ್ರಿ, ಸಟಕ್ನೆ ಇದು ಮಾಡಿದೆ ಹೇಳ್ತಾರೆ ನೋಡ್ರಿ ಅಂಥೇಳಿ ತೆಗೆದ್ರು. ಅವರು ಎಕ್ಟೋಪಿಕ್ ಪ್ರೆಗ್ನೆನ್ಸಿನೇ. ನೀವು ಆ ಲಕ್ಷಣವನ್ನು ನೋಡಿ ಅಂದಾಜು ಮಾಡಿದ ಕೇಸ್ ಮಾಡಿದ್ವಿ. ಅದ್ರ ಮೇಲೆ ಅಂಥ ಕೇಸ್ಗಳು ಭಾಳಷ್ಟು ಕೇಸ್ ನೋಡಿದೆ ನಾನು. ಈಗ ಅದ್ರ ಮಧ್ಯೆ ನಾನು ಸಣ್ಣ ದವಾಖಾನೆ ಇದ್ದಾಗ ನಮ್ಮದು ಬಗನಗೆದ್ದೆಯಲ್ಲಿ ಒಂದು ಪೇಷಂಟು ಸಿಕ್ತು ನನಗೆ. ಅದು ಒಂದು ಸಣ್ಣ ದವಾಖಾನೆ ಇದ್ದಾಗಲೇ. ಅದಕ್ಕೇನಾಯ್ತು ಕೇಳಿದರೆ ಹೊಟ್ಟೆ ಕಳ್ಳಲ್ಲಿ ಭಾಳ ನೋಯ್ತಾ ಇತ್ತು, ಹೊಟ್ಟೆ ಉಬ್ಬಿತ್ತು ಸೈಡಿಗೆ. ಕಡೆ ಕಷ್ಟ ಆದ್ಕೊಂಡು ನಾನು ಸೀದಾ ಜೋಶಿ ದವಾಖಾನೆಗೆ ಹೋದೆ. ಅಲ್ಲಿ ಹೋದ ಕೂಡಲೇ ಸುಧಾತಾಯಿ ಕಲ್ಯಾಣಪುರಕರ್ ಅಂತಿತ್ತು, MD ದೈನಿಕ್. ಅದು ಭಾಳ ಫೇಮಸ್ ಆಗಿನ ಕಾಲದಲ್ಲಿ. ಮತ್ತು ಸುಭಾಷ್ ಜೋಶಿನೂ ಬಂದಿದ್ದ. ಅವಾಗ ಬಂದಾಗ ಕಡೆಗೆ ಅವರು ಇನ್ಸಿಜನ್ ತೊಗೊಂಡ್ರು. ನಾ ಏನು ತಿಳ್ಕೊಂಡಿದ್ದೆ ಅಪೆಂಡಿಕ್ಸ್ ಹೊಡೆದಂಥೇಳಿ. ಅಪೆಂಡಿಕ್ಸ್ ಹೊಡೆದಿದ್ದಲ್ಲ, ಅವತ್ತು ಇನ್ಸಿಜನ್ ತೊಗೊಂಡಿದ್ದೆ ಬೇರೆ ಕಡೆಗೆ कशाला तसं इन्सिडेंट घेतो रे बघा तुम्ही सांगतो ಅಂದವ. ನಾನು OT ಒಳಗೆ ಇದ್ದೆ. ನೋಡಿದಾಗ ಅಲ್ಲೇ ಗರ್ಭಕೋಶ ಟ್ಯೂಬ್ ಹೊಡೆದರೆ ತೋರಿಸಿದ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ದು ಅಂತ. ಗಂಗಾ, ಈಗ ತಾವು ಸಾರ್ವಜನಿಕರಿಗೆ ತಾವೇನಾದರೂ ಹೇಳಲಿಕ್ಕೆ ಇಷ್ಟಪಟ್ಟರೆ? ಸಾರ್ವಜನಿಕರು ನನಗೆ ಸಾಕಷ್ಟು ಗೌಳಿಯಿಂದ ಕನಿಷ್ಠ ವರ್ಗದಿಂದ ಹಿಡಿದು ನಮ್ಮ ಗರಿಷ್ಠ ವರ್ಗದವರೆಗೂ ಎಲ್ಲರೂ ನನಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ, ಸಹಾಯನೂ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಇಲ್ಲಿವರೆಗೂ ನಾನು ಅವರಿಗೆಲ್ಲ ಋಣಿಯಾಗಿದ್ದೇನೆ. ವೀಕ್ಷಕರೇ ನೋಡಿ, ಈ ಯಲ್ಲಾಪುರ ಮತ್ತು ಯಲ್ಲಾಪುರದ ಸುತ್ತಮುತ್ತ ಪ್ರದೇಶಗಳಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಂದೂ ಮರೆಯದಂತಹ ಸೇವೆ ಸಲ್ಲಿಸಿ ಬಡವ ಬಲ್ಲಿದ ಎನ್ನದೆ ಎಲ್ಲರಿಗೂ ಸಹಿತ ಆರೋಗ್ಯ ಸೇವೆಯನ್ನು ನೀಡಿ ಒಂದು ವಿಶಿಷ್ಟ ರೀತಿಯಲ್ಲಿ ತಮ್ಮ ವೃತ್ತಿಯನ್ನು ಮತ್ತು ಜೀವನವನ್ನು ನಡೆಸ್ಕೊಂಡು ಎಲ್ಲರಿಗೂ ನೆರವಾಗಿ ತುಂಬು ಜೀವನವನ್ನು ನಡೆಸಿದಂತಹ ಡಾಕ್ಟರ್ ಕಣ್ಣಿಯವರು ಇಂದು ಈಗಲೂ ಸಹಿತ ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರೆ. ಆದರೆ ಅವರು ವಯೋಸಹಜವಾಗಿ ಈಗ ಅಂದರೆ ಒಂದು ಹೊತ್ತು ಮಾತ್ರ ಟ್ರೀಟ್ಮೆಂಟು ಈ ರೀತಿಯ ಪರಿಸ್ಥಿತಿಯಲ್ಲಿದ್ದಾರೆ. ಇಲ್ಲಿಯ ದೇವಿ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯವನ್ನು, ಆರೋಗ್ಯವನ್ನು, ಮಾನಸಿಕ ನೆಮ್ಮದಿಯನ್ನು ಎಲ್ಲವನ್ನು ದಯಪಾಲಿಸಲಿ. ಈ ರೀತಿಯ ಇನ್ನೂ ಹೆಚ್ಚಿನ ವೈದ್ಯರು ಈ ಕ್ಷೇತ್ರಕ್ಕೆ ಬರುವಾಗಲಿ ಅವರ ವೃತ್ತಿಪರ ಬದ್ಧತೆ ಮತ್ತು ಬಡಜನರ ಪರವಾದ ಅವರ ಕಾಳಜಿ ಮತ್ತು ಪ್ರತಿ ಹಂತದಲ್ಲೂ ಅವರು ತೋರಿದಂತಹ ಒಂದು ದೈವೀದತ್ತವಾದಂತಹ ಭಾವನೆ ಮತ್ತು ಆ ಒಂದು ವರ್ತನೆ ಎಲ್ಲರಿಗೂ ಮಾದರಿಯಾಗಲಿ, ದೇವರು ಸರ್ವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಡಾಕ್ಟರ್ ಕಣ್ಣಿಯವರ ಬಗ್ಗೆ ಯಲ್ಲಾಪುರದ ಸಾಂಸ್ಕೃತಿಕ ರಾಯಭಾರಿ ಪ್ರಮೋದ್ ಹೆಗಡೆ ಅವರು ರಾಜ್ಯ ವಿಕೇಂದ್ರೀಕರಣ ಯೋಜನಾ ಸಮಿತಿಯ ಉಪಾಧ್ಯಕ್ಷರು ಕೂಡ ಹೌದು. ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಪ್ರಸಿದ್ಧವಾದಂಥ ಹೆಸರು ಕಣ್ಣಿ ಡಾಕ್ಟರ್ ಅಂತ. ಮೂಲಭೂತವಾಗಿ ಅವರ ಹೆಸರು GP ಭಟ್ ಕಣ್ಣಿ ಮನೆ ಮೂಲ ಮನೆ ಹಳ್ಳಿಯಾಗಿತ್ತು. ಯಲ್ಲಾಪುರಕ್ಕೆ ಬಂದು ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. 3 ಘಟನೆಗಳನ್ನು ಅವರ ವ್ಯಕ್ತಿತ್ವ ಪರಿಚಯದ ಬಗ್ಗೆ ಹೇಳ್ತೇನೆ. ಸುಮಾರು 45-50 ವರ್ಷಗಳ ಹಿಂದೆ ಪಣತೀರಿ ದುರ್ಗಮವಾದಂಥ ಯಲ್ಲಾಪುರದಿಂದ 25 ಕಿಲೋಮೀಟರ್ ದೂರದ ದಟ್ಟ ಕಾನನದ ಮಧ್ಯದಲ್ಲಿ ಏರು ಘಟ್ಟದಲ್ಲಿ ಇವರು ನಡ್ಕೊಂಡು ಸೈಕಲನ್ನು ದೂಡ್ಕೊಂಡು ಹೋಗ್ತಾ ಇದ್ದಾರೆ.
ಎಲ್ಲರಿಗೂ ಗೊತ್ತಿರುವಂತೆ ಅವರ ಒಂದು ಕಾಲು ಊನವಾಗಿದೆ. ಆ ಕುಂಟ್ತಾ ಉಸಿರು ಬಿಡ್ತಾ ಬೆವರು ಸುರಿಸ್ತಾ ನಡಿಬೇಕಾದ್ರೆ ನಾನು ಸಿಕ್ಕದೆ ಎಲ್ಲಿಗೆ ಹೊಂಟಿದ್ದೀರಿ? ಇಲ್ಲ, ಹಳ್ಳಿಯ ಜನ ಕಷ್ಟದಲ್ಲಿ ಸಾಯ್ತಾ ಇರ್ತಾರೆ, ಅವರನ್ನು ನೋಡೋರಿಲ್ಲ, ಯಾವ ಡಾಕ್ಟ್ರೂ ಇಲ್ಲಿ ಬರೋದಿಲ್ಲ. ನಾನು ಎಷ್ಟೇ ಕಷ್ಟ ಆದರೂ ಸಹಿತ ಜನ ಕರೆದಲ್ಲಿ ಹೋಗ್ತೇನೆ. ಆ ದೂರದ ಆ ವ್ಯಕ್ತಿಯನ್ನು ಬದುಕಿಸ್ಲಿಕ್ಕೆ, ಜೀವ ಉಳಿಸ್ಲಿಕ್ಕೆ ನಾನು ಕಷ್ಟಪಟ್ಟು ನಡ್ಕೊಂಡು ಹೊಂಟಿದ್ದೇನೆ ಅಂತಂದರು. ಇದು ಅವರ ಜೀವನ ಪರಿಚಯದ ಒಂದು ಭಾಗ. ಮತ್ತೊಂದು ಸಂದರ್ಭ, ಅವರ ಆಸ್ಪತ್ರೆ ಜನಜಂಗುಳಿ, ಕಾಲು ಇಡಲಿಕ್ಕೂ ಜಾಗ ಇರೋದಿಲ್ಲ ಆ ಥರ. ಅದರಲ್ಲಿ 90% ಅಲ್ಲ, 99% ತೀರಾ ಬಡವರು ಮಾತ್ರ ಅಲ್ಲಿರೋರು. ಗೌಳಿಗರು, ಕುಣಬಿಗಳು, ಸಿದ್ಧಿಗಳು, ಹಳ್ಳಿಯ ಜನ, ಮರಾಠಿಗರು, ವಿಶೇಷವಾಗಿ ಮರಾಠಿಗರು, ಎಲ್ಲ ಬಡವರ್ಗದ ಜನ ಅವರ ಆಸ್ಪತ್ರೆಯಲ್ಲಿ ತುಳುಕಿರ್ತಾಯಿದ್ರು. ಅದರಲ್ಲೂ ಹೆಚ್ಚು ಮಹಿಳೆಯರು. ಅವರು ವಿಶೇಷವಾಗಿ ಗೈನಕಾಲಜಿ ಸ್ಪೆಷಲಿಸ್ಟ್ ಇದ್ದ ಹಾಗೆ 1000 ಅಲ್ಲ, 10,000 ಅಲ್ಲ, ಎಷ್ಟು ಒಂದು 50,000 ಜನನವನ್ನಾದರೂ ಮಾಡಿಸಿದ್ದಾರೆ. ಒಂದು ದಿವಸ ಅವರ ಆಸ್ಪತ್ರೆಯಲ್ಲಿ ಒಂದು ಗೌಳಿ ಹೆಣ್ಮಗಳು ಜನನ ಆಗಿದೆ, ಹೋಗಬೇಕು, ಬಿಲ್ ಕೊಡಬೇಕು, ಅಳ್ತಾ ನಿಂತಿದ್ದಾಳೆ. ಅವ್ರಿಗೆ ಗೊತ್ತಾಯಿತು, ಅವಳನ್ನು ಕರೆಸಿದರು. ಯಾಕೆ ಅಳ್ತಾ ಇದ್ದಿ ಅಂಥೇಳಿ. ಇಲ್ಲ, ನನ್ನ ಮಗುವನ್ನು ನೀವು ಬದುಕಿಸ್ಕೊಟ್ರಿ, ಆದರೆ ನಿಮ್ಗೆ ಕೊಡಲಿಕ್ಕೆ ನನ್ನ ಹತ್ರ ಹಣ ಇಲ್ಲ, ಊರಿಗೆ ಹೋಗಲಿಕ್ಕೂ ಹಣ ಇಲ್ಲ ಅಂಥೇಳಿ ಅಳೋದನ್ನು ನೋಡಿದಂಥ ಡಾಕ್ಟ್ರು ತಾವೇ ಕಿಶೆಯಿಂದ ತೆಗೆದು ಸ್ವಲ್ಪ ದುಡ್ಡನ್ನು ಕೊಟ್ಟು ಆಸ್ಪತ್ರೆ ತನ್ನ ಯಾವ ₹1 ಚಾರ್ಜನ್ನು ತೆಗೆದುಕೊಳ್ಳದೆ ಆ ಬಡವಿಯನ್ನು ಮನೆಗೆ ಕಳಿಸ್ಕೊಟ್ರು. ಸಮಾಜ ಸೇವೆಯಲ್ಲಿ ಯಾವುದೇ ಒಂದು ವೈದ್ಯಕೀಯ ಚಿಕಿತ್ಸಾ ಒಂದು ಸಮಾವೇಶ ಇದ್ದರೂ ಸಹಿತ ಕಣ್ಣಿ ಡಾಕ್ಟ್ರು ಅಲ್ಲಿ ಹಾಜರಿರ್ತಾರೆ. ಹೀಗೆ ಜನಪರವಾದಂಥ ಧೋರಣೆಯಿಂದ ಜನರ ಜೀವ ಉಳಿಸಿದಂಥ ಪುಣ್ಯಾತ್ಮ ನಡೆದಾಡುವಂಥ ದೇವರಾಗಿದ್ದಾರೆ ಕಣ್ಣಿ ಡಾಕ್ಟ್ರವರು. ಅವರು ತನ್ನ 2 ಮಕ್ಕಳನ್ನು ಅತ್ಯುತ್ತಮವಾದಂಥ ಡಾಕ್ಟ್ರನ್ನಾಗಿ ಮಾಡಿಸಿದ್ದಾರೆ. ಒಂದು ಒಳ್ಳೆಯ ಕುಟುಂಬ ಅದು. ಆದರೆ ಒಂದು ದುಃಖದ ವಿಷಯ ಅಂತಂದರೆ, ಬದುಕಿನಲ್ಲಿ ಅವರು ಅತ್ಯಂತ ಹೆಚ್ಚು ಪ್ರೀತಿಸಿದಂಥ ಅವ್ರ ಹೆಂಡತಿ ಅವಳ ಜೀವನ ಉಳಿಸ್ಕೊಳ್ಳಿಕ್ಕಾಗಿಲ್ಲ ಅವ್ರ ಹತ್ರ. ಅವಳು ಕಾಯಿಲೆಯಿಂದ ಮೃತರಾಗ್ತಾರೆ, ಕುಸಿದು ಹೋಗ್ತಾರೆ ಡಾಕ್ಟ್ರವರು. ತನ್ನ ಜೀವನದ ಸರ್ವಸ್ವವಾಗಿರತಕ್ಕಂಥ ಹೆಂಡತಿಯನ್ನು ಕಳೆದುಕೊಂಡ ಮೇಲೆ ಭಾಳ ಅಧೀರರಾಗ್ತಾರೆ ಮತ್ತು ಮಾನಸಿಕ ಘಾಸಿಗೆ ಒಳಗಾಗ್ತಾರೆ. ಆದರೂ ಅವರು ತನ್ನ ಸೇವೆಯನ್ನು ಮುಂದುವರಿಸೋದಿಲ್ಲ. ಈಗಲೂ ಸಹಿತ ಸಾಧ್ಯವಿದ್ದಷ್ಟು ಸಹಾಯ ಮಾಡಲಿಕ್ಕೆ, ಚಿಕಿತ್ಸೆಗಾಗಿ ಜನರ ಬಳಿ ಹೋಗ್ತಾರೆ ಅಥವಾ ಜನರ ಹತ್ರ ಬರ್ತಾರೆ. ಜನ ಬಂದವರು ಕೇಳ್ತಾರೆ, ದೊಡ್ಡ ಡಾಕ್ಟ್ರ್ ಇದ್ದಾರೋ ಅಂಥೇಳಿ. ದೊಡ್ಡ ಡಾಕ್ಟ್ರ್ ಇದ್ದರೆ ಕ್ಯೂ ಅವರಿಗೆ, ಜನ ಅವ್ರ ಹತ್ರ ಹೋಗೋದು. ಜನ ಮಾತಾಡೋದೇನು ಅಂತಂದರೆ ಅವ್ರ ಕೈಗುಣ ಆಗಿದೆ ಅಂಥೇಳಿ. ಅವರು ಒಂದು ಕೈ ಮುಟ್ಟಿ ಒಂದು ತಪಾಸಣೆ ಮಾಡಿ ಒಂದು ಔಷಧಿ ಕೊಟ್ಟರೆ ಅದು ಗುಣ ಆಗಿಬಿಡ್ತದೆ ಹೇಳುವಂಥದ್ದು ಜನರಿಗೆ ವಿಶ್ವಾಸ. ಇಂಥ ದೈವೀದತ್ತವಾಗಿ ಆ ಶಕ್ತಿಯನ್ನು ಪಡೆದಿರತಕ್ಕಂಥ ಡಾಕ್ಟ್ರು ಇವತ್ತು ಇಳಿ ವಯಸ್ಸಿನಲ್ಲಿದ್ದಾರೆ. ಜನಸೇವೆಯನ್ನು ಮಾಡಿದಂಥ ಎಲ್ಲ ನೆನಪುಗಳ ಜೊತೆಗೆ ಬದುಕ್ತಾ ಇದ್ದಾರೆ. ಆ ಸಮಾಜದ ಋಣವನ್ನು ಅವರು ತೀರಿಸಿದ್ದಾರೆ ಮತ್ತು ನಿಜಕ್ಕೂ ಸಹಿತ ಇಡೀ ಆದರ್ಶಪ್ರಾಯರಾದಂಥ ಕಣ್ಣಿ ಡಾಕ್ಟರವರು ಎಲ್ಲ ರೀತಿಯಿಂದಲೂ ಸಹಿತ ಅಭಿನಂದನೆಗೆ ಅರ್ಹರಾಗಿದ್ದಾರೆ. ಬದುಕಿನಲ್ಲಿ, ಜೀವನದಲ್ಲಿ ಇಂತಹ ಡಾಕ್ಟ್ರ್ ಅವಶ್ಯಕತೆ ಇದೆ. ಡಾಕ್ಟ್ರೇ ನಿಜವಾದ ದೇವರುಗಳು. ಜೀವ ಇಳಿಸುವಂಥ ಕೆಲಸಗಳನ್ನು ಮಾಡುವಂಥವ್ರು ಅವರೇ. ಆ ವೃತ್ತಿಯಲ್ಲಿ ಅವರು ತನ್ನ ಸಂಪೂರ್ಣವಾದಂಥ ನೈತಿಕವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಅಭಿನಂದನರು. ಅವರಿಗೆ 100 ವರ್ಷ ಬಾಳಲಿ ಮತ್ತು ಆರೋಗ್ಯ ಚೆನ್ನಾಗಿರಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜ ಅಂಥವರನ್ನು ಆದರ್ಶವಾಗಿ ಗೌರವಿಸಲಿ. ಅಂಥ ಡಾಕ್ಟ್ರು ಪುನಃ ಅನೇಕ ಡಾಕ್ಟ್ರು ತಯಾರಾಗಲಿ ಹೇಳುವಂಥದ್ದು ನಮ್ಮ ಪ್ರಾರ್ಥನೆ.